ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ದಕ್ಷಿಣಾಧಿಪತಿ ಆಗೋಕೆ ಕರ್ನಾಟಕ ರೆಡಿನಾ, ಆಗಬೇಕಾ? ಈ ದಕ್ಷಿಣ ವರ್ಸಸ್ ಉತ್ತರ ಅಥವಾ ದಕ್ಷಿಣ ವರ್ಸಸ್ ಕೇಂದ್ರ ಅನ್ನೋ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಯಾಕೆ, ಹೇಗೆ? ಇದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ರಾಜ್ಯದಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಇದೆ. ಇವತ್ತು ನಾವು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರೋದು ಕೂಡ ಲಕ್ಷ್ಮಿ ಅರ್ಥಾತ್ ಹಣಕಾಸಿನ ವಿಚಾರವೇ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ತೆರಿಗೆಯನ್ನ ಕಲೆಕ್ಟ್ ಮಾಡಿ ಕೊಡ್ತಾ ಇರುವ ಹಣ, ಅಲ್ಲಿಂದ ರಾಜ್ಯಕ್ಕೆ ವಾಪಸ್ ಬರ್ತಾ ಇರುವ ಹಣ, ಇದರಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಆಗ್ತಿದೆ ಅನ್ನೋ ಕೂಗು ಇವತ್ತು ನೆನೆಯದಲ್ಲ, ಹೊಸದಲ್ಲ, ಹಳೆಯದೆ, ಅನೇಕ ಬಾರಿ ಚರ್ಚೆ ಕೂಡ ಆಗಿದೆ. ಆದರೆ ನಿನ್ನೆ ನಮ್ಮ ರಾಜ್ಯದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ, ಅದರ ಜೊತೆಯಲ್ಲೇ ಕಾವೇರಿ ನದಿ ನೀರು ಹಂಚಿಕೆಯ ಜ್ವಲಂತ ಸಮಸ್ಯೆ, ವಿವಾದ, ಇದೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇರೋ ಸಂದರ್ಭದಲ್ಲೇನೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ನಡೆದಿದೆ. ದಕ್ಷಿಣ ರಾಜ್ಯಗಳ ಒಂದು ಒಕ್ಕೂಟ ಅಂತ ಕರಿಬೋದು ಅದನ್ನ. ಅದರಲ್ಲಿ ಕೇಂದ್ರ ಗೃಹ ಸಚಿವರು ಚೇರ್ಪರ್ಸನ್ ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ ಆ ಸಭೆಯದ್ದು. ಅಂಥದ್ದೊಂದು ಸಭೆ ನಡೆದಿದೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ. ಅದರಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಸೇರಿದಂತೆ ದಕ್ಷಿಣದ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಹಾಗೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಅಥವಾ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಇಲ್ಲೂ ಕೂಡ ನಮ್ಮ ರಾಜ್ಯದ ಪ್ರತಿನಿಧಿಯಾಗಿ ಹೋಗಿದ್ದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತೊಮ್ಮೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ, ಇನ್ ಜನರಲ್ ದಕ್ಷಿಣದ ರಾಜ್ಯಗಳಿಗೆ ಸಿಗಬೇಕಾದ ಸಹಕಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಅಲ್ಲಿಗೆ ಮತ್ತೊಮ್ಮೆ ಈ ದಕ್ಷಿಣ ವರ್ಸಸ್ ಕೇಂದ್ರ ಅಥವಾ ದಕ್ಷಿಣ ವರ್ಸಸ್ ಉತ್ತರದ ರಾಜ್ಯಗಳು ಅನ್ನೋ ಚರ್ಚೆಗೆ ನಾಂದಿ ಹಾಡಿದ್ದಾರೆ. ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ವಿಚಾರಕ್ಕಲ್ವಾ ಹೋಗಿದ್ದು ದೆಹಲಿವರೆಗೂ, ಅಲ್ಲೊಂದು ಪ್ರತಿಭಟನೆಯನ್ನ ಮಾಡಿದ್ದು. ಕೇವಲ ಇಷ್ಟು ಮಾತ್ರ ಮಾಡಿದ್ರ ಸಿದ್ದರಾಮಯ್ಯನವರು? ದಕ್ಷಿಣದ ರಾಜ್ಯಗಳು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ, ಭಾರತ ಅನ್ನೋ ಒಕ್ಕೂಟ ವ್ಯವಸ್ಥೆಯಲ್ಲೇ ಒಂದು ಸಪರೇಟ್ ಒಕ್ಕೂಟ ಮಾಡ್ಕೊಳ್ಬೇಕು, ನಮ್ಮ ಧ್ವನಿ ಹೆಚ್ಚಾಗಿ ಕೇಳಬೇಕು, ಕೇಂದ್ರದಿಂದ ಆಗ್ತಾ ಇರುವ ಮಲ್ತಾಯಿ ಧೋರಣೆಯ ವಿರುದ್ಧ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟವನ್ನ ಮಾಡಬೇಕು ಅಂತೇಳಿ ಒಕ್ಕೂಟದ ಒಳಗೊಂದು ಒಕ್ಕೂಟ ಮಾಡುವ, ಅದರ ನೇತೃತ್ವವನ್ನು ವಹಿಸುವ ಪ್ರಯತ್ನವನ್ನ ಮಾಡಿದ್ರು ಅನ್ನೋ ಚರ್ಚೆ ಇದೆ. ಅಲ್ಲಿಗೆ ದಕ್ಷಿಣ ರಾಜ್ಯಗಳಿಗೆ ನಿಜವಾಗ್ಲೂ ಕೇಂದ್ರದಿಂದ ಆರ್ಥಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅನ್ನೋದೇ ನಿಜವಾದ್ರೆ ಅದಕ್ಕೆ ಪ್ರತಿರೋಧವನ್ನ ತೋರಿಸಲಿಕ್ಕೆ ದಕ್ಷಿಣದಲ್ಲಿ ಒಂದು ಒಕ್ಕೂಟ ಆಗಬೇಕಾ? ಅದರ ನಾಯಕತ್ವವನ್ನು ವಹಿಸಲಿಕ್ಕೆ ಕರ್ನಾಟಕ ಸಿದ್ಧವಾಗಿದೆಯಾ ಅಥವಾ ಕರ್ನಾಟಕಕ್ಕೆ ಆ ಕೇಪಬಿಲಿಟಿ ಆಲ್ರೆಡಿ ಇದೆಯಾ? ಈ ಎಲ್ಲ ಆಯಾಮದಲ್ಲಿ ಚರ್ಚೆಯನ್ನ ಮಾಡುವ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದಕ್ಷಿಣ ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮೇಲಿಂದ ಮೇಲೆ ಧ್ವನಿ ಎತ್ತಿದ್ರೂ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ನ್ಯಾಯವಾದ ಪಾಲು ಬಂದಿಲ್ಲ ಅಂತ ಪ್ರತಿಭಟಿಸಿದರು. ಇದೀಗ ಸಿಎಂ DK ಶಿವಕುಮಾರ್ ಕೂಡ ಇದೇ ರೀತಿಯ ಮಾತು ಹೇಳಿದ್ದಾರೆ. ನಿನ್ನೆ ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ನಡೆಯಿತು. ಈ ವೇಳೆ ಕೇಂದ್ರದಿಂದ ಕರ್ನಾಟಕಕ್ಕೆ ಅನುದಾನ ಹಂಚಿಕೆಯಲ್ಲಿ ಆಗ್ತಾ ಇರೋ ತಾರತಮ್ಯಗಳ ಬಗ್ಗೆ ಸಿಎಂ DK ಶಿವಕುಮಾರ್ ವಿಷಯ ಮಂಡಿಸಿದರು. ದಕ್ಷಿಣ ರಾಜ್ಯಗಳಿಗೆ ಅನುದಾನ, ಸಂಪನ್ಮೂಲ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕ ಬಲಿಷ್ಠವಾದರೆ ದಕ್ಷಿಣ ಭಾರತಕ್ಕೆ ಮತ್ತಷ್ಟು ಬಲ ಬರಲಿದೆ. ಹೀಗಾಗಿ ತಾರತಮ್ಯ ಮಾಡದಂತೆ ಆಗ್ರಹಿಸಿದರು. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. ಅನುದಾನ ತಾರತಮ್ಯದ ವಿಚಾರ ಭಾರಿ ರಾಜಕೀಯ ಟಾಕ್ ಫೈಟ್ಗೂ ಕಾರಣ ಆಗಿದೆ. 2024ರ ಫೆಬ್ರವರಿ 1ರಂದು ಅಂದು ಸಂಸದರಾಗಿದ್ದ DK ಸುರೇಶ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ರು. ದಕ್ಷಿಣ ರಾಜ್ಯಗಳಿಗೆ ಹೀಗೆ ಅನ್ಯಾಯ ಆಗ್ತಾ ಇದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗುತ್ತೆ ಅಂತಾನೂ ಹೇಳಿದ್ರು. ಇದು ಅವರ ವಿರುದ್ಧ ಭಾರಿ ಟೀಕೆಗೂ ಕಾರಣ ಆಗಿತ್ತು. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ.
ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಮತ್ತಷ್ಟು ಬಲಿಷ್ಠ ಆಗುತ್ತಲ್ವಾ? ಇದರ ನಾಯಕತ್ವವನ್ನು ಕರ್ನಾಟಕ ವಹಿಸಬೇಕಲ್ವಾ? ಬನ್ನಿ ಈ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಈ ದಕ್ಷಿಣ ರಾಜ್ಯಗಳಿಗೆ ಕೇಂದ್ರದಿಂದ ಅನ್ಯಾಯ ಆಗ್ತಿದೆ, ಮಲ್ತಾಯಿ ಧೋರಣೆ ಆಗ್ತಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ರಾಜ್ಯಗಳದ್ದೇ ಒಂದು ಒಕ್ಕೂಟ ಆಗಬೇಕಾ, ಪ್ರತ್ಯೇಕ ದೇಶ ಅನ್ನೋ ರೀತಿಯಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಗ್ಬಿಡುತ್ತೆ ಅನ್ನೋ ಚರ್ಚೆ. ಆ ಹಂತಕ್ಕೆ ಹೋಗೋದು ಬೇಡ, ಒಂದು ಅಟ್ಲೀಸ್ಟ್ ಒಕ್ಕೂಟ ಅಂತ ಆಗಬೇಕಾ, ಅದರ ನಾಯಕತ್ವವನ್ನು ಕರ್ನಾಟಕ ವಹಿಸ್ಕೊಳ್ಬೇಕಾ? ನಿಜವಾಗ್ಲೂ ಅನ್ಯಾಯ ಆಗ್ತಿದೆಯಾ ಕೇಂದ್ರದಿಂದ ದಕ್ಷಿಣದ ರಾಜ್ಯಗಳಿಗೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ? ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕವೂ ಕೂಡ ಹಂಚಿಕೊಳ್ಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡರು ಹೊರಗಿನಿಂದ ಕನೆಕ್ಟೆಡ್ ಇದ್ದಾರೆ, ಬಿಜೆಪಿ ವಕ್ತಾರರಾದ ಯದುಕುಮಾರ್ ಅವರಿದ್ದಾರೆ, ಹಾಗೆ ಜೆಡಿಎಸ್ನ ವಕ್ತಾರರಾದ ಋಷಿಗೌಡ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ದಿನೇಶ್ ಅವರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಹರೀಶ್ ರಾಮಸ್ವಾಮಿ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹರೀಶ್ ಸರ್, ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು ಅನ್ನೋ ಕಾರಣಕ್ಕೆ ತಮ್ಮಿಂದಲೇ ಚರ್ಚೆಯನ್ನು ಪ್ರಾರಂಭ ಮಾಡಬಹುದಾ ಅಂತೇಳಿ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಈ ವಾದ ಸಾಕಷ್ಟು ಹಳೆಯದೇ ಸರ್, ಬಟ್ ಸ್ವಲ್ಪ ಪ್ರಿಕ್ಕಿನಾ ಅಂತ. ಅಂದರೆ ದಕ್ಷಿಣದ ರಾಜ್ಯಗಳಲ್ಲಿ ಕಂಪ್ಯಾರಿಟಿವ್ಲಿ ಜನಸಂಖ್ಯೆ ಕಡಿಮೆ, ನಮ್ಮಿಂದ ಸಂಪತ್ತಿನ ಉತ್ಪಾದನೆ ಹೆಚ್ಚಿದೆ. ಅಂದರೆ ನಾವು ಜನ ಕಮ್ಮಿ ಇದ್ದೀವಿ, ಹೆಚ್ಚು ದುಡಿತಿದ್ದೀವಿ. ಉತ್ತರ ಭಾರತದಲ್ಲಿ ಜನ ಜಾಸ್ತಿ ಇದ್ದಾರೆ, ಕಡಿಮೆ ದುಡಿತಿದ್ದಾರೆ. ಅಲ್ಲಿಗೆ ದಕ್ಷಿಣದ ರಾಜ್ಯಗಳು ದುಡಿದು ಅವ್ರನ್ನ ಸಾಕ್ತಾ ಇದ್ದೀವಿ. ಈ ವಾದ ಸಾಕಷ್ಟು ಹಳೆಯದೆ. ಇದಕ್ಕೆ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದ ಪ್ರಯತ್ನ ಇತ್ತಲ್ಲ, ದಕ್ಷಿಣದೊಂದು ಒಕ್ಕೂಟ ಮಾಡ್ಕೊಳ್ಬೇಕು, ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ, ಈ ವಾದವನ್ನು ಒಪ್ತಕ್ಕಂಥದ್ದ? ಇದನ್ನು ನೀವು ಮಲತಾಯಿ ಧೋರಣೆ ಅಂತ ಕರಿತೀರಾ ಅಥವಾ ಇದೊಂದು ಸಹಜ ಪ್ರಕ್ರಿಯೆ, ಅನಿವಾರ್ಯ ಪ್ರಕ್ರಿಯೆ ಅಂತ ಹೇಳಿ ಭಾವಿಸ್ತೀರಾ ಅಂತ? ರೈಟ್, ಬಹುಶಃ ಹರೀಶ್ ಸರ್ಗೆ ಧ್ವನಿ ತಲುಪ್ತಾ ಇಲ್ಲ. ಅವ್ರು ಕನೆಕ್ಟ್ ಆದ ನಂತರದಲ್ಲಿ ಈ ಪ್ರಶ್ನೆಯನ್ನು ಮತ್ತೊಮ್ಮೆ ಅವರಿಗೆ ತಲುಪಿಸೋ ಪ್ರಯತ್ನ ಮಾಡೋಣ. ನಟರಾಜ್ ಗೌಡ್ರು ಇದ್ದಾರಾ? ನಟರಾಜ್ ಗೌಡ್ರೆ, ನನ್ನ ಧ್ವನಿ ತಲುಪ್ತಾ ಇದ್ರೆ, ಈಗ ಸಿದ್ದರಾಮಯ್ಯನವರೇನೋ ಜಂತರ್ ಮಂತರ್ ತನಕ ಹೋದ್ರು, ಪ್ರತಿಭಟನೆ ಮಾಡಿದ್ರು, ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರು. ಬಟ್ ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ. ಸಂಘರ್ಷ ಬೇಡ, ಸೌಹಾರ್ದಯುತವಾಗಿ ನಾವು ಇದನ್ನೆಲ್ಲ ಚರ್ಚೆ ಮಾಡೋಣ. ನಿನ್ನೆ ಕೂಡ ಬಹಳ ಸೌಹಾರ್ದಯುತವಾಗಿಯೇ ಅಮಿತ್ ಶಾ ಅವರು ಮುಂದೆ ಮಂಡಿಸಿದ್ದಾರೆ ವಾದವನ್ನ. ಸೊ ವಿಲ್ ಇಟ್ ಎಫೆಕ್ಟ್? ಅಂದ್ರೆ ಸಿದ್ದರಾಮಯ್ಯನವರ ಈ ಅಗ್ರೆಸಿವ್ ಮೋಡೆ ಬೇಕಿತ್ತ ರಾಜ್ಯಕ್ಕೆ ಆಗ್ತಿರುವ ಅನ್ಯಾಯದ ವಿರುದ್ಧವಾಗಿ, ಅಥವಾ ಡಿ ಕೆ ಶಿವಕುಮಾರ್ ಅವರು ಸಂಭಾಳಿಸ್ತಾರಾ ಅಂತ? ಇಲ್ಲ, ಈಗ ಸಿದ್ದರಾಮಯ್ಯನವರು ಆ ರೀತಿ ಮಾಡ್ಲಿಕ್ಕೆ ನೇರವಾಗಿ ಕಾರಣ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗಿಂತ ಮುಂಚೆ 3 ಜನ ಮುಖ್ಯಮಂತ್ರಿಗಳು ಕರ್ನಾಟಕದ ರಾಜ್ಯದಲ್ಲಿ ಇದ್ರು. ಅದು ಜಗದೀಶ್ ಶೆಟ್ಟರು, ಸದಾನಂದ ಗೌಡರು, ಯಡಿಯೂರಪ್ಪನವರು. ಆ ಸಮಯದಲ್ಲೂ ರಾಜ್ಯಕ್ಕೆ ಆರ್ಥಿಕವಾಗಿ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಭಾವನೆ ಇತ್ತು ಅವ್ರಿಗೆ. ಅವಾಗ UPA ಗೌರ್ಮೆಂಟ್ ಇದ್ರು, ಶೇರಿಂಗ್ ಅಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಒಂದು ಭಾವನೆ ಇತ್ತು. ಸಿದ್ದರಾಮಯ್ಯನವ್ರು ಬಂದ ಮೇಲೂ ಕೂಡ ಕೇಂದ್ರ ಸರ್ಕಾರ ಅವಾಗ ಜಾಸ್ತಿ ಮಾಡಿದ್ದು. ಯಾಕಂದ್ರೆ ನಮ್ಮ ಡೆವಲ್ಯೂಷನ್ ಕಡಿಮೆ ಮಾಡಿದ್ರು, ನಮ್ಮ ತೆರಿಗೆ ಹಂಚಿಕೆಯಲ್ಲಿ ಕಡಿಮೆ ಮಾಡಿದ್ರು. 16ನೇ ಹಣಕಾಸಿನ ಆಯೋಗದಲ್ಲಿ ನಮ್ಗೆ 15ನೇ ಹಣಕಾಸಿನ ಆಯೋಗದಲ್ಲಿ 4.71 ಇದ್ದಿದ್ದು 15ನೇ ಹಣಕಾಸಿನ ಆಯೋಗಕ್ಕೆ 3.64 ಆಗೋಯ್ತು. 14ಕ್ಕೂ 15ಕ್ಕೂ ನಮ್ಗೆ 65,000 ಕೋಟಿ ರೂಪಾಯಿ ನೇರವಾಗಿ ನಷ್ಟ ಆಯ್ತು. ಇದನ್ನ ಮತ್ತೆ ಅವರು ಪುನರಚಿಸಿದ್ರು, ಮತ್ತೆ ಪತ್ರಗಳನ್ನ ಬರೆದ್ರು. ಆಮೇಲೆ ರಾಜ್ಯಕ್ಕೆ ವಿಶೇಷ ಅನುದಾನ ಕೊಡಿ ಅಂತ ಕೇಳಿದಾಗ ನಮ್ಗೆ ಮಧ್ಯಂತರ 15ನೇ ಹಣಕಾಸಿನ ಆಯೋಗದ ಮಧ್ಯಂತರದ ಶಿಫಾರಸಿನ ಪ್ರಕಾರ 11,595 ಕೋಟಿ ರೂಪಾಯಿ ಹಣ ನಮಗ್ ಬರ್ಬೇಕಾಗಿತ್ತು, ಅದು ಬರ್ಲಿಲ್ಲ. ಸೊ ಅದು ನಿರಂತರವಾಗಿ ಅವ್ರು ಕೇಳ್ತಾನೆ ಇದ್ರು. ಆಮೇಲೆ ನಮ್ಗೆ ಅನುದಾನಗಳು ಬರ್ಲಿಲ್ಲ, ಪಾಲ್ ಬರ್ಲಿಲ್ಲ, ಯೋಜನೆಗಳು ಬರ್ಲಿಲ್ಲ. ಆ ಸಮಯದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಾಗಿ ಬಂತು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ರೈತರಿಗೆ ಬರ ಪರಿಹಾರ ಹಣ ಕೊಡೋದ್ರೊಳಗೆ ಕೇಂದ್ರ ಸರ್ಕಾರ ಮೀನಾಮೇಷವೆಣಿಸ್ತು. ಆ ಸಮಯದಲ್ಲಿ ಹೋರಾಟ ಮಾಡ್ಬೇಕಾಗಿ ಬಂತು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರಷ್ಟೇ ಕರ್ನಾಟಕದ ಹಿತ, ರೈತರ ಹಿತ, ಜನತೆಯ ಹಿತವನ್ನು ನೋಡಿಕೊಂಡು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಣಿದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಅಷ್ಟೇ. ನಮ್ಗೆ ಯಾರು ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ, ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅನ್ನೋ ಮುಖ್ಯ ಅಲ್ಲ, ರಾಜ್ಯದ ಹಿತ ಮುಖ್ಯ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ನಮ್ಗೆ 65,000 ಕೋಟಿ ರೂಪಾಯಿ 15ನೇ ಹಣಕಾಸಿನ ಆಯೋಗಕ್ಕೂ 16ನೇ ಹಣಕಾಸಿನ ಆಯೋಗಕ್ಕೂ ಮತ್ತೆ ನಮ್ಗೆ ನಷ್ಟ ಆಗ್ತಾ ಇದೆ, ನಮ್ಗೆ ಇದನ್ನ ಬರ್ಸ್ಕೊಡಿ. ಮತ್ತೆ ನೀವೇನು ವಾಗ್ದಾನ ಇತ್ತು 15ನೇ ಹಣಕಾಸಿನ ಆಯೋಗದ್ದು ಅದನ್ನು ಕೊಡಿ. ಈ ರೀತಿಯಾಗಿ ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಧ್ವನಿಯಾಗಿ ಅವ್ರು ಹೇಳಿದ್ದಾರೆ. ಯಾಕಂದ್ರೆ ಅದೊಂದು ಸಭೆ ಆಗಿದ್ರಿಂದ ಆ ದಕ್ಷಿಣ ಭಾರತದಲ್ಲಿ ನಮ್ಮ ಇಡೀ ದೇಶಕ್ಕೆ GDPಗೆ 33% ನಾವು ಕೊಡುಗೆ ಕೊಡ್ತೀವಿ. ದಕ್ಷಿಣ ಭಾರತದವರು 20% ಪಾಪ್ಯುಲೇಷನ್ ಇದೆ. ಬಟ್ ಅಂಚಿನಲ್ಲಿ ಈ ಭಾರತಕ್ಕೆ 2% ಕೊಡ್ತಾರೆ. ನಮಗೆ 4.17% ಈ ಸಲ ಡೆವಲ್ಯೂಷನ್ ಇದೆ. ಅದು ನಮ್ಮ ಹೋರಾಟದ ಪ್ರತಿಫಲ ಅಂತ ಹೇಳ್ಬೋದು. ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಕಾಂಗ್ರೆಸ್ ಸರ್ಕಾರದ ಹೋರಾಟದ ಪ್ರತಿಫಲ ಅಂತ ಹೇಳ್ಬೋದು. 3.71 ಇಂದ ನಮ್ಗೆ 4.17 ವರೆಗೂ ಡೆವಲ್ಯೂಷನ್ ಆಗಿದೆ. ಆದ್ರೆ ನಮ್ಗೆ 4.71 ಇತ್ತು ಮುಂಚೆ.
3.64 ಇಂದ 4.1 ಏನಿವೆ 3.64 ಇಂದ 4.17 ಆಗಿದೆ. ಅದು ಮುಂಚೆ 4.71 ಇತ್ತು. ಅದು ಆ ತರ ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆಗಬಾರದು. ಸೊ ಆ ರೀತಿಯಾಗಿ ನಮ್ಗೆ ಹಂಚಿಕೆಯಲ್ಲಿ ಕಡಿಮೆ ಆದ್ರೆ ನಮ್ಗೆ ಯೋಜನೆಗಳು ಕಡಿಮೆ ಆಗ್ತವೆ, ಕೇಂದ್ರದಲ್ಲಿ ಪ್ರಾಯೋಜಿತ ಯೋಜನೆಗಳು ಕೂಡ ಕಡಿಮೆ ಆಗ್ತಾ ಇದೆ. ಡೆವಲ್ಯೂಷನ್ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ರಾಜ್ಯಗಳು ಇದೆಲ್ಲ ಸರಿಯೇ. ನನ್ನ ಪ್ರಶ್ನೆ ಉದ್ದೇಶ ಏನಿತ್ತು ಅಂದ್ರೆ ಸರ್, ಅವಾಗ ಸಿದ್ದರಾಮಯ್ಯನವರ ಪ್ರಯತ್ನಕ್ಕೆ ನಟರಾಜ್ ಗೌಡ್ರೆ ನಿಮಗ್ ನೆನಪಿರಬಹುದು, ವಿರೋಧ ಪಕ್ಷಗಳು ಕೊಟ್ಟು ಬಿರೋಧ ಹೆಂಗಿತ್ತು ಅಂತಂದ್ರೆ ಎಲ್ಲಾ ದಕ್ಷಿಣದ ರಾಜ್ಯಗಳು ಒಂದಾಗಬೇಕು, ಕೇಂದ್ರದ ಈ ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು ಅನ್ನೋ ರೀತಿಯ ಪ್ರಯತ್ನಗಳೇ ನಡೀತಾ ಇತ್ತು ತೆರೆಮರೆಯಲ್ಲಿ. ಇದಕ್ಕೆ ಸಿದ್ದರಾಮಯ್ಯನವರು ಡೌನ್ ಸೌತ್ ಅಂದ್ರೆ ದಕ್ಷಿಣದ ರಾಜ್ಯಗಳ ಸರ್ವೋಚ್ಚ ನಾಯಕ ಆಗೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಡು ಬಂದಿತ್ತು ವಿರೋಧ ಪಕ್ಷಗಳಿಗೆ. ಅವರ ಪ್ರತಿಕ್ರಿಯೆ ಕೂಡ ಆಗಿತ್ತು. ಬಟ್ ಡಿ ಕೆ ಶಿವಕುಮಾರ್ ಅವ್ರ ಮೋಡ್ ಆಫ್ ವರ್ಕಿಂಗ್ ಹಿಂಗ್ ಕಾಣ್ತಾ ಇಲ್ಲ ಅಂತ. ನಾನೇ ಲೀಡರ್ ಆಗ್ಬೇಕು ಅಂತ ನುಗ್ತಿಲ್ಲ, ಎಲ್ರು ಬೆಳೆಯೋಣ ಅನ್ನೋ ಇದೆ ಅಂತ. ಇಲ್ಲ ಏನಾಗಿದೆ ಅಂದ್ರೆ ಈಗ ದಕ್ಷಿಣ ಅದಕ್ಕೆ ಚೆನ್ನಾಗಿ ಲೀಡ್ ಮಾಡಿದಂತವ್ರು ಸ್ಟಾಲಿನ್ ಅವರು. ಆ ಟೈಮಲ್ಲಿ ಸ್ಟಾಲಿನ್ ಅವರಾಗ್ಬೋದು, ಪಿಣರಾಯಿ ವಿಜಯನ್ ಆಗ್ಬೋದು, ಸಿದ್ದರಾಮಯ್ಯನವರು 3 ಜನದ ಥಿಂಕಿಂಗ್ ಒಂದೇ ತರ ಇತ್ತು. ಆಂಧ್ರ ಪ್ರದೇಶ ತೆಲಂಗಾಣವನ್ನು ಸೇರಿಸಿಕೊಂಡು 5 ಜನನು ಒಟ್ಟಾಗಿ, ಯಾಕಂದ್ರೆ ಯಾವುದೇ ಪಕ್ಷದ ಯಾವುದೇ ರಾಜಕಾರಣ ಇರಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಹೆಚ್ಚು ಸ್ಟ್ರೆಸ್ ಇತ್ತು ತಮಿಳುನಾಡಿನಿಂದ, ನಮ್ಮ ರಾಜ್ಯದಿಂದ ಆರ್ಥಿಕ ಅನ್ಯಾಯದ ಬಗ್ಗೆ ಇತ್ತು. ಸ್ಲೈಟ್ ಡಿಫರೆನ್ಸ್, ಬಟ್ ಧ್ವನಿ ಇತ್ತು ಎಲ್ರದ್ದು ಅನ್ನೋದು. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ಕೂಡ 5 ರಾಜ್ಯಗಳಲ್ಲೂ ಚೆನ್ನಾಗಿದೆ. ಅವರು ಜನಸಾಮಾನ್ಯರಲ್ಲೂ ಕೂಡ ಅವ್ರ ವರ್ಚಸ್ ಇದೆ, ಅವ್ರ ನಾಯಕತ್ವ ಎಲ್ಲರೂ ಮೆಚ್ಚಿದ್ದಾರೆ. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದಾಳತ್ವ ವಹಿಸಿ 5 ರಾಜ್ಯಗಳಿಗೆ ಅನ್ಯಾಯ ಆಗಿರೋದನ್ನ ಸರಿಪಡಿಸಿದ್ರೆ ಒಳ್ಳೇದು. ಆದ್ರೆ ಕರ್ನಾಟಕಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಎತ್ತಿರ್ತಕ್ಕಂಥ ವಿಷಯಗಳು ಬಹಳ ಸಮಂಜಸವಾಗಿದೆ, ಸಮಯೋಚಿತವಾಗಿದೆ. ಯಾಕಂದ್ರೆ ಅವರು ಕಾವೇರಿ ಇಶ್ಯೂದ ಬಗ್ಗೆನೂ ಮಾತಾಡಿದ್ದಾರೆ, ಆರ್ಥಿಕ ಅನ್ಯಾಯದ ಬಗ್ಗೆನೂ ಮಾತಾಡಿದ್ದಾರೆ, ನಾವು ಫೆಡರಲಿಸಮ್ ಅನ್ನ ಗಟ್ಟಿ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ದಾರೆ. ಸೊ ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ನೆನ್ನೆ ಎತ್ತಿರ್ತಕ್ಕಂಥದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ, ರಾಜ್ಯಗಳಿಗೆ ಯಾವ ರೀತಿ ಮನ್ನಣೆ ಕೊಡುತ್ತೆ, ನಮ್ಮ ರಾಜ್ಯಕ್ಕೆ ಯಾವ ರೀತಿ ಮನ್ನಣೆ ಕೊಡುತ್ತೆ ಅಂತ ಬಹಳ ಮುಖ್ಯ ಆಗಿದೆ. ಇಲ್ಲಾಂದ್ರೆ ಅವರು ಕೂಡ ಮತ್ತೆ ನಾವು ಕೂಡ ಸಂಘರ್ಷಕ್ಕೆ ಹೋಗ್ಬೇಕಾಗ್ತದೆ. ಆ ಸಂಘರ್ಷ ಬೇಡ. ಯಡಿಯೂರಪ್ಪನವರು ಇದ್ದಾಗಲೂ ಕೂಡ ನೇರವಾಗಿ ಪ್ರಧಾನಮಂತ್ರಿಗೆ ಸುಮ್ಮನೆ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಇರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಏನವರು ಔಟ್ ಆಫ್ ಬಾಕ್ಸ್ ಏನಿರ್ಲಿಲ್ಲ, ಹಿ ವಾಸ್ ಆಲ್ಸೋ ಇನ್ ಟು ದ ಸಿಸ್ಟಮ್ ಅಲ್ಲ. ಅವ್ರು ನೋಡಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯದ ಡಿಮಾಂಡ್ಗಳಿಗೆ ಹೆಂಗ್ ಸ್ಪಂದಿಸಿದೆ ಅಂತ. ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪಲ್ಲ, ಅವಕಾಶ ಕೊಡೋದು ತಪ್ಪಲ್ಲ, ಬಟ್ ವಾಟ್ ಚೇಂಜ್ ಅಂತ. ಎನಿವೆ, ಹರಿ ಸರ್ ಮತ್ತೊಮ್ಮೆ ಕನೆಕ್ಟೆಡ್ ಇದ್ದಾರೆ. ಹರಿ ಸರ್, ಹಿಂಗೊಂದು ಅವಶ್ಯಕತೆ ಇದೆಯಾ ಅಂದ್ರೆ ದಕ್ಷಿಣಗಳದ್ದೇ ಒಂದು ಒಕ್ಕೂಟ, ನಮ್ದು ಫೆಡರಲ್ ಸಿಸ್ಟಮೇ, ಒಕ್ಕೂಟಗಳ ವ್ಯವಸ್ಥೆನೇ ಭಾರತ, ಬಟ್ ಅದ್ರೊಳಗಡೆ ಒಂದು ದಕ್ಷಿಣ ರಾಜ್ಯಗಳ ಒಂದು ಒಕ್ಕೂಟ ಮಾಡಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸತತವಾಗಿ ಆಗ್ತಾ ಇರುವ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತೋದು, ಅದಕ್ಕೊಂದು ಲೀಡರ್ಶಿಪ್ ಅಂತ ಬೇಕು ಅನ್ನೋದಾದ್ರೆ ಕರ್ನಾಟಕ ಪಾಸಿಬಲ್ ಲೀಡರ್, ಇಂಥದ್ದೊಂದು ವಾದ ನಡೀತಿದೆ ಸರ್. ನಿಮ್ಮ ಒಪಿನಿಯನ್ ಆನ್ ದಿಸ್? Yes. See, in a federal structure, now how a state behaves with the center and how the center behaves with the state ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈಗ ನಮ್ಮ ಹಿಸ್ಟ್ರಿಯನ್ನ ನಾವು ತೆಗೆದುಕೊಂಡಾಗ ಪಕ್ಷಗಳು ಬೇರೆ ಬೇರೆ ಇದ್ದಾಗ ಆ ರಾಜ್ಯ ಮತ್ತು ಕೇಂದ್ರದ ವರ್ತನೆಗಳಲ್ಲಿ ವ್ಯತ್ಯಾಸಗಳಿತ್ತು, ಮತ್ತು ಪಕ್ಷಗಳು ಒಂದೇ ಇದ್ದಾಗ ಅವುಗಳ ವರ್ತನೆ ಬೇರೆ ಆಗ್ತದೆ. ಆರ್ಟಿಕಲ್ 246 ಇರ್ಬೋದು, ಆರ್ಟಿಕಲ್ 280 ಇರ್ಬೋದು, ಯಾವುದೇ ಇದ್ರೂ ಕೂಡ ಆ ವರ್ತನೆಗಳು ನಮಗೆ ರಾಜಕೀಯವಾಗಿ ಈ ರೀತಿಯಾದಂತ ಅವಶ್ಯಕತೆಗಳನ್ನ ನಮ್ಮ ಕಣ್ಣು ಮುಂದೆ ಇಡ್ತಾ ಇದೆ. ಈಗ ನಾವು ದಕ್ಷಿಣ ರಾಜ್ಯಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ, ಇಲ್ಲಿ 2-3 ಅಂಶಗಳನ್ನ ನಾವು ಗಮನಕ್ಕೆ ತೆಗೆದುಕೊಳ್ಬೇಕು. ಒಂದು, ಹಿಂದಿ ಬೆಲ್ಟ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರ್ತಕ್ಕಂತ ಕೇಂದ್ರ ಬಹಳ ಸುಲಭವಾಗಿ ಹಿಂದಿ ಬೆಲ್ಟ್ಗೆ ಹೆಚ್ಚಿನ ಹಣವನ್ನ ಹಂಚ್ತಾ ಇದೆ. ಮತ್ತು ನಮ್ಮ ವಿಚಾರಕ್ಕೆ ಬಂದಾಗ ನಮ್ಮಿಂದ ಟ್ಯಾಕ್ಸ್ ಜಾಸ್ತಿ ಕಲೆಕ್ಟ್ ಮಾಡ್ತಾರೆ, ಬಟ್ ದೆನ್ ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ದೇರ್ ಅಂತ. ಬಟ್ ಇಲ್ಲಿ 2 ಅಂಶಗಳನ್ನ ನಾವು ಮತ್ತೆ ನೋಡ್ಬೇಕು. ಒಂದು, ವಾಟ್ ಈಸ್ ದಿ ಇಂಟರ್ ಲಿಂಕೇಜ್ ಬಿಟ್ವೀನ್ ದಿ ಸ್ಟೇಟ್ಸ್ ಇನ್ ದ ಸದರ್ನ್ ರೀಜನ್. ಈಗ ನಮ್ಮಲ್ಲಿಯೇ ವಿವಿಧ ರಾಜ್ಯಗಳಿವೆ, ವಿವಿಧ ರಾಜ್ಯಗಳಲ್ಲಿ ನಮ್ಮ ನಡುವಿನ ವ್ಯತ್ಯಾಸಗಳೇನಿದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಕೂಡ ಅದಕ್ಕೆ ಹೆಚ್ಚಿನ ಆದಾಯಗಳು, ಲಾಭಗಳು ಬರ್ತಾನೆ ಇದೆ ಒಂದಲ್ಲ ಒಂದು ರೀತಿಯಲ್ಲಿ. ಆಂಧ್ರ ಪ್ರದೇಶ ಇಸ್ ಆಲ್ಸೋ ಎ ಬೆನಿಫಿಷಿಯರಿ. ಯಾಕೆ? ಅವು ಪಾರ್ಟ್ನರ್ಶಿಪ್ಸ್ ಗಳನ್ನ ಮಾಡ್ಕೊಂಡಿದ್ದೇವೆ. ಜೊತೆ ಅಧಿಕಾರದಲ್ಲಿದ್ದಾಗ ಕೆಲವೊಮ್ಮೆ ಜೊತೆಗೆ ಸೇರುತ್ತೆ, ಕೆಲವೊಮ್ಮೆ ಹೊರಗಡೆ ಇದ್ದು ತನ್ನ ಲಾಭವನ್ನು ಮಾಡ್ಕೊಂಡಿದೆ. ಈ ಪ್ರಶ್ನೆಗಳು ಬಂದಾಗ ನಮಗೆ ಕೇರಳ ಮತ್ತು ಕರ್ನಾಟಕದಲ್ಲಿ ಸ್ವಲ್ಪ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಲೀಡರ್ಶಿಪ್ ಬೇಕು ಅನ್ನೋದ್ರಲ್ಲಿ 2 ಮಾತಿದೆ ಹೋದ್ರು. ಆ ಲೀಡರ್ಶಿಪ್ ಇಂದ ಮಾತ್ರ ಇದು ಸಾಧ್ಯನಾ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ನಾವು ಮುಂದಿಟ್ಕೊಂಡು ಇದನ್ನ ಅಧ್ಯಯನ ಮಾಡ್ಬೇಕಾಗ್ತದೆ. ಈಗ ಒಂದು ರಾಜ್ಯದ ಮುಖ್ಯಮಂತ್ರಿ ಚರ್ಚೆ ಮಾಡೋದಕ್ಕೂ, ರಾಜ್ಯದಿಂದ ಎಲೆಕ್ಟ್ ಆಗಿ ಹೋದಂತ MP ಗಳು ಚರ್ಚೆ ಮಾಡ್ಲಿಕ್ಕೂ, ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನ ನಡುವೆ ಸಂಬಂಧಗಳನ್ನ ರಾಜ್ಯದ ಡಿಪಾರ್ಟ್ಮೆಂಟ್ಗಳು ಹೇಗೆ ಇಟ್ಕೊಂಡಿದೆ ಅಂತ.
ಫಾರ್ ಎಕ್ಸಾಂಪಲ್ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಇಂದ ಬರುವಂತ ಫಂಡ್ಸ್ ನಾವು ತರ್ತಾ ಇದ್ದೀವಾ? ಈ ಪ್ರಶ್ನೆಗಳು ಬಂದಾಗ ನಾವು ಎಲೆಕ್ಷನ್ ಕಂಡಕ್ಟ್ ಮಾಡದೆ ಹೋದ್ರೆ ವೇರ್ ಡು ವಿ ಗೆಟ್ ದೀಸ್ ಗ್ರಾಂಟ್ಸ್? ಕರೆಕ್ಟ್. ಹೌ ಡು ವಿ ಗೆಟ್ ದೀಸ್ ಗ್ರಾಂಟ್ಸ್? ಈ ರೀತಿಯಾದಂತ ಪ್ರಶ್ನೆಗಳು ಬಂದಾಗ ಏನಾಗುತ್ತೆ, ಓವರ್ ಆಲ್ ಫಿನಾನ್ಷಿಯಲಿ ನಮ್ಗೆ ಇದರಲ್ಲಿ ಏನೋ ಅನ್ಯಾಯ ಆಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಮಾತಾಡ್ತೀವಿ. ಬಟ್ ಆಕ್ಚುಲ್ ಆಗಿ ಈ ಸ್ಟೇಟ್ ನಾವು ಡಿಸೆಕ್ಟ್ ಮಾಡಿ ನೋಡಿದಾಗ ಈಚ್ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್ ವಿಚ್ ದೇ ಟ್ರೈ ಟು ಫೇಸ್. ಈ ಒಂದು ಹಿನ್ನೆಲೆಯೊಳಗೆ ನನಗನ್ಸ್ತಕ್ಕಂಥದ್ದು ಕಾಮನ್ ಪ್ಲಾಟ್ಫಾರ್ಮ್ ಏನಿದೆ, ಆ ಕಾಮನ್ ಪ್ಲಾಟ್ಫಾರ್ಮ್ ಇಶ್ಯೂಗಳ ಮೇಲೆ ಈಗ ಮೊನ್ನೆ ಏನ್ ಡಿಸ್ಕಷನ್ ಆಯ್ತು ಅದರಲ್ಲಿ ತೆಗೆದುಕೊಂಡಂತ 4 ಮೇಜರ್ ಅಜೆಂಡಾ ಏನಿದೆ, ಆ 4 ಮೇಜರ್ ಅಜೆಂಡಾಗಳನ್ನು ತೆಗೆದುಕೊಂಡಾಗ ಕರ್ನಾಟಕ ಮುಖ್ಯಮಂತ್ರಿ ಆಗ್ಲಿ, ಅವರು ಸಿದ್ದರಾಮಯ್ಯ ಮಾಡಿದಂತ ಕೆಲಸ ಆಗ್ಲಿ, ಯಾವುದನ್ನು ಕೂಡ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗ್ತದೆ. ಅಂತ ಹೇಳಿದ್ರೆ ಯು ಹ್ಯಾವ್ ಟು ರೇಸ್ ಯುವರ್ ವಾಯ್ಸ್. ಯಾವಾಗ ನಮ್ಗೆ ಅನ್ಯಾಯ ಆಗ್ತದೆ ಅಂದ್ರೆ ಮಗು ಅಳದೇನೆ ಹಾಲು ಕೊಡಲ್ಲ ಅಂದಂಗೆ ನಾವು ರೇಸ್ ಮಾಡಬಾರ್ದು ಅಂತ ಹೇಳಲ್ಲ, ರೇಸ್ ಮಾಡ್ಲೇಬೇಕಾಗ್ತದೆ ವಾಯ್ಸ್. ಬಟ್ ಅದೇ ವಾಯ್ಸ್ ಕಾನ್ಸೆನ್ಶುಯಲ್ ವಾಯ್ಸ್ ಆದ್ರೆ, ಎಲ್ಲರೂ ಸೇರಿದಂತ ವಾಯ್ಸ್ ಆದ್ರೆ ದ ಪ್ರೆಷರ್ ವಿಲ್ ಬಿ ಮೋರ್ ಆನ್ ದ ಸೆಂಟರ್. ಸೊ ಈ ಹಿನ್ನೆಲೆಯಲ್ಲಿ ಐ ವುಡ್ ಅಗ್ರಿ ದಟ್ ವೆನ್ ವಿ ಆರ್ ಹ್ಯಾವಿಂಗ್ ದ ಕಾಮನ್ ಪ್ರಾಬ್ಲಮ್, ನಾವು 4-5 ಸ್ಟೇಟ್ಗಳು ಕೂಡ ನಮ್ಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ ಅನ್ನಿಸ್ದಾಗ ನಾವು ಒಂದು ನಾಯಕತ್ವವನ್ನು ಮಾಡಿಕೊಂಡು ಆ ಗುಂಪನ್ನು ಮಾಡಿಕೊಂಡು ಆ ಗುಂಪಿನ ಒಂದು ನಾಯಕತ್ವವನ್ನು ಪಡೆದುಕೊಂಡು ಆ ಕೆಲಸವನ್ನು ಮಾಡೋದು ಬಹಳ ಉತ್ತಮ. ಅದರಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು ತನ್ನ ಕೆಲಸವನ್ನು ಮಾಡುತ್ತೆ ಅಂದ್ರೆ ಐ ವುಡ್ ಅಪ್ರಿಶಿಯೇಟ್ ಇಟ್. ಸರಿ ಸರ್. ಯದುಕುಮಾರ್ ಅವರೇ, ಈಗ ನೀವು ಹೇಳ್ಬೋದು ಈಗ ಏನು ಡೆವಲ್ಯೂಷನ್ಗೆ ಅದರದೇ ಆದ ಫಾರ್ಮುಲಾ ಇದೆ, ಅಂದರೆ ಹಣಕಾಸನ್ನು ವಾಪಸ್ ಕೊಡ್ಲಿಕ್ಕೂ ಕೂಡ ಅದರದೇ ಆದ ಕೆಲವೊಂದಷ್ಟು ತರ್ಕಬದ್ಧವಾದ ಮಾರ್ಗಗಳಿದೆ. ಅದ್ರ ಪ್ರಕಾರನೇ ಎಲ್ಲ ರಾಜ್ಯಗಳಿಗೆ ಹಂಚಿಕೆ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇಲ್ಲ, ಇದೆಲ್ಲವೂ ಕೂಡ ಹೇಳ್ಬೋದು. ಅಲ್ಲಿ ಆಯಾ ರಾಜ್ಯಗಳ ಜನಸಂಖ್ಯೆ ಆಧಾರದ ಮೇಲೆ GDP ಕಾಂಟ್ರಿಬ್ಯೂಷನ್ ಕೂಡ ಈಗ ಇನ್ಕ್ಲೂಡ್ ಆಗಿದೆ, ಅರಣ್ಯ ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸರ್. ಆದರೂ ಕೇಂದ್ರ ಸರ್ಕಾರದಿಂದ ಒಂದಷ್ಟು ನಿರ್ದಿಷ್ಟವಾದ ಪುರಸ್ಕೃತ ಯೋಜನೆಗಳು ಅಂತಿರುತ್ತೆ. ಫಾರ್ ಎಕ್ಸಾಂಪಲ್ ಜಲ್ ಜೀವನ್ ಮಿಷನ್, ಇದರಿಂದ ಬರ್ತಾ ಇರತಕ್ಕಂಥ ಅನುದಾನ ಕೂಡ ಗಣನೀಯವಾಗಿ ಕಡಿಮೆ ಆಗ್ತಿದೆ ಸರ್. ಅದನ್ನ ನೀವು ಅಲ್ಲಗಳೆಯೋ ಹಾಗೇ ಇಲ್ಲ ಕರ್ನಾಟಕಕ್ಕೆ. ನಾನು ಹೇಳ್ದಾಗೆ ಜಲ್ ಜೀವನ್ ಮಿಷನ್ 19,102 ಕೋಟಿ ಕೊಡಬೇಕಾಗಿತ್ತು, ಕೊಡ್ಲೇ ಇಲ್ಲ. 15,000 ಕೋಟಿ 15,500 ಕೋಟಿ ಕೈಯಿಂದ ಹಾಕೊಂಡು ಮಾಡುವಂತ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂತು. ಮನ್ರೇಗಾ ಕಾಂಟ್ರಿಬ್ಯೂಷನ್ ಕಮ್ಮಿ ಇತ್ತು ಸ್ಟೇಟ್, ನೀವು ರಾಮ್ಜಿ ಅಂತ ಮಾಡಿದ್ರಿ, ಹೊರೆ ಹಾಕಿದ್ರಿ. ಅಲ್ಲಿಗೆ ಬಿಜೆಪಿ ಯಾವಾಗ ಕೇಂದ್ರದಲ್ಲಿ ಕೂತಿದೆಯೋ ಕರ್ನಾಟಕದಂತ ರಾಜ್ಯಗಳಿಗೆ, ಎಸ್ಪೆಷಲಿ ಎಲ್ಲಿ ಬಿಜೆಪಿ ಆಡಳಿತ ಇಲ್ಲ, ಅನ್ಯಾಯ ಹಂಗೋ ಹಿಂಗೋ ಮಾಡ್ತಿವೆ ಆರ್ಥಿಕವಾಗಿ. ಆರೋಪ ಖಂಡಿತವಾಗ್ಲೂ ಇದು ಆರೋಪ ಇದು ಸುಳ್ಳು ಮೇಡಮ್ ಇದರಲ್ಲಿ. ಯಾಕಂದ್ರೆ ಕೇಂದ್ರದ ಗೃಹ ಸಚಿವರು ಮೊನ್ನೆ ನಡೆದಂಥ 31ನೇ ದಕ್ಷಿಣ ವಲಯ ಇದರಲ್ಲಿ ಸಾಮಾನ್ಯವಾಗಿ ಒಂದು ಮೀಟಿಂಗ್ಸ್ಗೆ ಗೃಹ ಸಚಿವರೇ ಅಧ್ಯಕ್ಷರಾಗಿರ್ತಾರೆ. ಇವಾಗ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿದ್ದರು. ಅದಕ್ಕೆ ಇದ್ದಂತೆ ಅಲ್ಲಿ ಅವ್ರು ಹೇಳಿದಂಥದ್ದು ಏನಂದರೆ, ದೇಶದ ಸಮಗ್ರ ಒಂದು ಅಭಿವೃದ್ಧಿ ಇದಕ್ಕೆ ಪ್ರಗತಿಗೆ ದಕ್ಷಿಣ ಭಾರತದ ಕೊಡುಗೆ ಅಪಾರವಾಗಿರುತ್ತೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಒಂದೇನಂತಾರೆ ಸಹಕಾರಿ ಒಕ್ಕೂಟ ವ್ಯವಸ್ಥೆಯನ್ನು ಮತ್ತಷ್ಟು ಬಲಗೊಳಿಸಬೇಕು ಅಂತ ಹೇಳಿದಂಥದ್ದು. ಇಲ್ಲಿ ಯಾವುದೇ ಸಂಘರ್ಷಕ್ಕೆ ಆದಿ ಇಲ್ಲ. ಯಾವುದು ತುಂಬ ದೀರ್ಘವಾದ ಸಮಸ್ಯೆಗಳಿರುತ್ತೋ ಅದನ್ನು ಡೈಲಾಗ್ ಮುಖಾಂತರ ಪರಸ್ಪರ ಕೂತ್ಕೊಂಡು ಮಾತಾಡೋದ್ ಮುಖಾಂತರ ಬಗೆಹರಿಸ್ಕೋಬೇಕನ್ಬಿಟ್ಟು ಕೇಂದ್ರದ ನಿರ್ಧಾರ ಆಗಿರುವಂಥದ್ದು. ಕೇಂದ್ರ ಅದಕ್ಕೆಂತಾನೆ ಈ ಒಂದು ಮೀಟಿಂಗ್ಸ್ನ ಆರ್ಗನೈಸ್ ಮಾಡಿದಂಥದ್ದು ಕಾಲಕ್ಕೆ ಮಾಡ್ತಾನೆ ಇರುತ್ತೆ. ಆದರೆ ಇಲ್ಲೇನಂತಂದ್ರೆ ನಾವು ಯಾರೋ ಇಲ್ಲೇನು ಅಂದರೆ ತಾವು ಹೇಳ್ದಂಗೆ ನಮ್ಮ ಕ್ವೆಶ್ಚನ್ಸ್ ಕೇಳೋದಕ್ಕಿಂತ ಮುಂಚೆನೆ ಫೈನಾನ್ಸ್ ಕಮಿಷನ್ನು ಇಟ್ ಈಸ್ ಅ ಪ್ರೀ ಡಿಟರ್ಮೈನ್ಡ್ ಯಾವುದಕ್ಕೆ ಯಾವ ರಾಜ್ಯಕ್ಕೆ ಏನಾಗಬೇಕಂತ ಅದು ಪಾಪ್ಯುಲೇಷನ್ನು, ಫಾರೆಸ್ಟ್ರಿ, ಲ್ಯಾಂಡು, ಬೇರೆ ಬೇರೆ ಆಯಾಮಗಳನ್ನ ಇದು ಯಾವುದು 2014 ಬಂದ ಮೇಲೆ ಆಗಿದ್ದಂಥದ್ದಲ್ಲ. ಇಟ್ ವಾಸ್ ಪ್ರೀ ಡಿಟರ್ಮೈನ್ಡ್ ಇರೋಂಥ ಮಾನದಂಡ ಇರೋವಂಥದ್ದು. ಅದೇನಿದೆ ಅಲ್ಲೇ ತೊಂದರೆ. ಪಾಪ್ಯುಲೇಷನ್ 15 ಇದ್ದಿದ್ನು 17.5% ಮಾಡಿದ್ ಯಾರು? ಹಿಂದಿನ ಸರ್ಕಾರಕ್ಕೂ ಈಗಿರೋ ಸರ್ಕಾರಕ್ಕೂ ವ್ಯತ್ಯಾಸ ಅದಿದೆ. ಹಾಗಾದ್ರೆ ಕೇಂದ್ರ ಸರ್ಕಾರದ ಸೆಂಟ್ರಲಿ ಸ್ಪಾನ್ಸ್ ಸ್ಕೀಮ್ಸ್ ಯಾವ್ದಿದೆ ಎಲ್ಲಾ ರಾಜ್ಯಗಳಿಗೂ ಇಟ್ ಇಸ್ ಸಿಮಿಲರ್ ಅಲ್ಲ ಮೇಡಮ್, ಯಾವುದು ತಾರತಮ್ಯ ಮಾಡುವಂತದ್ದು ಇಲ್ವಲ್ಲ. ಅದು ಜಲ್ ಜೀವನ್ ಮಿಷನ್ಸ್ ಆಗ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಆಗ್ಬೋದು, ಯಾವುದೇ ನೆಟ್ವರ್ಕ್ ಯಾವುದೇ ಸೆಂಟ್ರಲ್ ಆಯುಷ್ಮಾನ್ ಸ್ಕೀಮು ಇದುವರೆಗೂ ಅದು ಲಾಂಚ್ ಆಗಿ ಎಷ್ಟು ವರ್ಷಗಳಾದ್ರೂ ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿ ಅದು ದೀದಿ ಸರ್ಕಾರ ಇರ್ಬೇಕಾದ್ರೆ TMC ಲಾಗು ಆಗಿರ್ಲೇ ಇಲ್ಲ ಅದಲ್ಲಿ. ಈಗ ಹೊಸದಾಗಿ ಬಂದಂತ ಭಾರತೀಯ ಜನತಾ ಪಾರ್ಟಿ ವೆಸ್ಟ್ ಬೆಂಗಾಲ್ ಇದು ಚಾಲೂ ಮಾಡಿದಂಥದ್ದು. ಸೊ ಈ ತರದ್ದು ಯಾಕಂದ್ರೆ ಅವರು ಸೆಂಟ್ರಲಿ ನಾವ್ ಯಾಕೆ ಸ್ಪಾನ್ಸರ್ ಮಾಡ್ಬೇಕು, ನಾವ್ ಯಾಕೆ ಅದಕ್ಕೆ ದುಡ್ಡು ಕೊಡ್ಬೇಕು? ಅದು ಕರ್ನಾಟಕದಲ್ಲೂ ಆಗ್ತಾ ಇದೆ. ಯಾರು 60 ವರ್ಷಕ್ಕಿಂತ ಮೇಲ್ಪಟ್ಟಂತ ಇದಕ್ಕೆ ಆಯುಷ್ಮಾನ್ ಭಾರತ್ ಸ್ಕೀಮ್ಗೆ ಕೇಂದ್ರ ಸರ್ಕಾರ ಇದು ಮಾಡ್ಬೇಕಾದಾಗ ಕರ್ನಾಟಕ ಸರ್ಕಾರ ಅದಕ್ಕೆ ಧ್ವನಿ ಕೊಡ್ತಾ ಇಲ್ಲ. ಇದನ್ನೇನಂತ ಹೇಳ್ತೀರಾ? ಮತ್ತೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿಯೊಬ್ಬನು ಅದು ಯಾರೋ ಬೇರೆ ಪಕ್ಷಗಳನ್ನ ನೋಡಿ ಅಂತಲ್ಲ ಮೇಡಮ್, ಯಾರು ಅದಕ್ಕೆ ಎಂಟ್ರಿ ಆಗಿದ್ದಾರೋ ಯಾರಕ್ಕೆ ಇದ್ದಿದ್ದಾರೋ ವರ್ಷದಲ್ಲಿ 6,000 ಬರ್ತಾನೆ ಇದೆ. ಅದರಲ್ಲಿ ಯಾವುದು ತಾರತಮ್ಯ ಇಲ್ಲ. ಇಲ್ಲೇನಂದ್ರೆ ಇವತ್ತು ಹೇಳಿದರೆ ನಿಮ್ಮ ಜಲ ಸಮಸ್ಯೆ ಆಗ್ಬೋದು, ಜಲ ವಿವಾದಗಳಾಗ್ಬೋದು, ಗಡಿ ಸಮಸ್ಯೆ ಆಗ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಆಗ್ಬೋದು, ರೈಲ್ ನೆಟ್ವರ್ಕ್ ಆಗ್ಬೋದು, ಯಾವುದಿದ್ರೂ ಕೂಡ ಪರಸ್ಪರ ಮಾತಾಡಿ ವಿತ್ ಮೀನ್ಸ್ ಮ್ಯೂಚುವಲ್
ಕಾನ್ಫಿಡೆನ್ಷಿಯಲ್ ಮಾಡಿ ಅದನ್ನ ಡೈಲಾಗ್ ಇದು ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರ ಅದಕ್ಕೇನು ಪೂರ್ವವಾಗಿ ಏನ್ ಮಾಡಬೇಕಾಗತ್ತೆ ಎಲ್ಲಾ ಸಹಕಾರವನ್ನು ಕೊಡಕ್ಕಂತ ಇತ್ತು. ಮೊನ್ನೆ ನಡಬೇಕಾದಾಗ ಜಲ ವಿವಾದ ಮತ್ತೆ ಡಿಲಿಮಿಟೇಷನ್ಸ್ ಮೇನ್ ಪ್ರೋಸೆಸ್ ಅಲ್ಲಿ ಇದ್ದಿದ್ದಂತದ್ದು. ಅದ್ರ ಜೊತೆ ಮೇನ್ ಫೋಕಸ್ ಇರೋದಲ್ಲ ಸರ್. ನೋಡಿ ಹೆಂಗ್ ಬದಲಾಯಿತು ಅಂತಂದ್ರೆ ಇದಕ್ಕೂ ನಿಮ್ಗೆ ಯಾವ್ದೇ ಪಾಯಿಂಟ್ಸ್ ಬಂತು ಅದನ್ನ ನಿಮ್ಗೆ ಹೇಳಿದಂತ ಇದು ಬಂತು ಸರ್. ನೀವು ಇದನ್ನ ಡೆಲಿಬರೇಟ್ ಆಗಿ ಅವಾಯ್ಡ್ ಮಾಡ್ತಿದ್ದೀರಾ ಅನ್ನೋ ಅನುಮಾನ ನನಗೆ. ಹೆಂಗೆ 14ರಿಂದ 16ನೇ ಹಣಕಾಸು ಆಯೋಗ ಬರೋಷ್ಟೊತ್ತಿಗೆ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. 4.7% ಇತ್ತು ಸರ್, 4.71. ಅದನ್ನ ಇದ್ದಕ್ಕಿದ್ದಂಗೆ 15 ಫಿನಾನ್ಸ್ ಕಮಿಷನ್ ಬರೋಷ್ಟೊತ್ತಿಗೆ 3.64 ಮಾಡಿದ್ರಿ. ನಾವು ಹೆಚ್ಚು ಮಾಡಿದ್ವಿ ಅಂತ ಹೇಳ್ತೀವ, ನೀವು 4.13 ತಂದು ನಿಲ್ಸಿದಿರಿ. ಬಟ್ ಸರ್ 14ನೇ ಹಣಕಾಸು ಆಯೋಗ ಇದ್ದಿದ್ದು 4.71, ಇವಾಗ ಕೊಡ್ತಿರೋದೆಷ್ಟು 4.1. ದೇರ್ ಈಸ್ ಅ ಡಿಫರೆನ್ಸ್. ಸ್ಟಿಲ್ ನಮ್ಗೆ ಅನ್ಯಾಯ ಆಗ್ತಿದೆ, ಇದನ್ನು ಹೇಳಿದ್ದಾರೆ. ಖಂಡಿತವಾಗ್ಲು ಮೇಡಮ್. ಇಲ್ಲ ಅಲ್ಲಿ ನಾನು ಹೇಳಿದಂಥದ್ದು 2-3 ವಿಷಯ. ಅಲ್ಲಿ ಬಂದಿದಂಥದ್ದು ನೀವು ಹೇಳಿದಂಥ ಅನುದಾನ, ಹೆಚ್ಚಿನ ಅನುದಾನ ವಿಷಯವಾಗೂ ಬಂದಿದ್ದಂಥದ್ದು, ಕ್ಷೇತ್ರ ಪುನರ್ವಿಂಗಡಣೆ ಬಂದಿದ್ದಂಥದ್ದು, ಮಹಿಳಾ ಮೀಸಲಾತಿ ಜಾರಿಗೊಳಿಸಬೇಕಂತದ್ದು ಬಂದಿದ್ದಂಥದ್ದು, ಲೋಕಸಭಾ ಸ್ಥಾನಗಳ ಯಥಾಸ್ಥಿತಿಯಲ್ಲಿ ಮಹಿಳಾ ಮೀಸಲಾತಿ ಬಂದಿದೆ. ಅಂದ್ರೆ ನಾನು ಯಾವ್ಯಾವ ವಿಚಾರಗಳು ಬಂದಿದೆ ಇದು ಒಂದು, ಅದ್ರ ಜೊತೆಗೆ ಬೇರೆನೂ ಬಂದಿದಂಥದ್ದು. ಪ್ರತಿಯೊಂದಕ್ಕೂ ಅದನ್ನ ಆಲಿಸಿ ಅದಕ್ಕೆ ಯಾವ್ಯಾವ ರೀತಿಯ ಸ್ಪಂದನೆ ಮಾಡಬೇಕಂತ ಕೇಂದ್ರ ಹೇಳಿದೆ. ಯಾವ್ದನ್ನು ಮೇಡಮ್ ಇವಾಗಲೇ ಹೇಳ್ತಾ ಇದ್ದೀನಿ, ಸಹಕಾರ ಒಕ್ಕೂಟ ಮೀನ್ಸ್ ಕೋಆಪರೇಟಿವ್ ಫೆಡರಲಿಸಮ್ ನಾವು ಹೇಳ್ತಾ ಇರುವಂತದ್ದು. ಯಾವುದೇ ಕಾಂಪಿಟೇಟಿವ್ ಮಾಡುವಂತದ್ದಲ್ಲ, ಸಹಕಾರದಿಂದ ನಾವು ಹೋಗ್ಬೇಕು ಅಂತ. ಅದಕ್ಕೆ ಏನ್ ಪೂರಕವಾಗಿದೆಯೋ ಕೇಂದ್ರ ಸ್ಪಂದಿಸುತ್ತೆ ಅಂದ್ಬಿಟ್ಟು ಸ್ಪಷ್ಟವಾಗಿ ಹೇಳಿದೆ ಅದರಲ್ಲಿ ಮೇಡಮ್. ಸರಿ, ಎಲ್ಲಿ ಸ್ಪಂದನೆ? ನಾನು ಜೆಡಿಎಸ್ ವಕ್ತಾರರ ಪ್ರಶ್ನೆ ಕೇಳ್ತೀನಿ. ಸ್ಪಂದನೆ ಅಥವಾ ತಾರತಮ್ಯ ಇಲ್ಲದ ಸ್ಪಂದನೆ ಅನ್ನೋದನ್ನ ಹೆಂಗ್ ಕರೆಯಕ್ಕಾಗತ್ತೆ? ನಾನು 4 ರಾಜ್ಯಗಳ GDP ಕಾಂಟ್ರಿಬ್ಯೂಷನ್ ಜೊತೆಗೆ ಆಯಾ ರಾಜ್ಯಗಳಿಗೆ ವಾಪಸ್ ಬರ್ತಾ ಇರೋದ್ರ ಪರ್ಸೆಂಟೇಜ್ ಹೇಳ್ಬಿಡ್ತೀನಿ ಸರ್. ಸಾಕಷ್ಟಿದೆ ಪಟ್ಟಿ, ಅದು ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದೀವಿ, ಕನ್ಫ್ಯೂಷನ್ ಆಗೋದು ಬೇಡ ಅಂತ ಹೇಳಿ. ಎಲ್ಲಿ ಬಿಜೆಪಿ ಆಡಳಿತ ಇಲ್ಲ, ಫಾರ್ ಎಕ್ಸಾಂಪಲ್ ಕರ್ನಾಟಕ, ನಾವು ಕೊಡ್ತಿರೋದೆಷ್ಟು ದೇಶಕ್ಕೆ ಕಾಂಟ್ರಿಬ್ಯೂಷನ್? ಅಪ್ರಾಕ್ಸಿಮೇಟ್ಲಿ 8.5 to 8.9%. ನಮಗೆ ಬರ್ತಿರೋದೆಷ್ಟು 4.13% ಸರ್. ಕೇರಳ 2.8% ಇಂದ 4% ಕೊಡ್ತಾ ಇದೆ. ಕಮ್ಮಿ ಅಂತಾನೆ ಅನ್ಕೊಳ್ಳೋಣ ಸರ್. ವಾಪಸ್ ಬರ್ತಿರೋದು ಅದಕ್ಕಿಂತ ಕಡಿಮೆ 1.95. ಇದು ಕರ್ನಾಟಕ ಹಾಗೆ ಕೇರಳ. ಕೊಡ್ತಿರೋದು ಹೆಚ್ಚು, ಬರ್ತಿರೋದು ಕಮ್ಮಿ ಅಂತ ಆದಾಗ ನಾವು ಅದೇ ಬಿಜೆಪಿ ಆಡಳಿತ ಇರತಕ್ಕಂತ ಉತ್ತರ ರಾಜ್ಯಗಳನ್ನು ಕಂಪೇರ್ ಮಾಡಿಬಿಟ್ರೆ ಕ್ವಿಕ್ಲಿ ಸರ್, ಉತ್ತರ ಪ್ರದೇಶ ಕೊಡ್ತಿರೋದೇ 9.1%, ಬರ್ತಿರೋದೆಷ್ಟು 17% ಸರ್. ಬಿಹಾರ ಕೊಡ್ತಿರೋದೆಷ್ಟು 2.8% ಅಷ್ಟೇ, ಬರ್ತಿರೋದೆಷ್ಟು 10%. ಹೊಟ್ಟೆ ಉರಿ ಅಲ್ವಾ ಸರ್ ಇದನ್ನ ನೋಡಿದಾಗ? ವೆರಿ ಗುಡ್, ನಿಮ್ಮ ಅನಾಲಿಸಿಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಈ ಫಾರ್ಮುಲಾ ಯಾವಾಗ ಸೆಟ್ ಆಯ್ತು, ಯಾರು ಸೆಟ್ ಮಾಡಿದ್ರು, ಅದಕ್ಕೆ ರಿಕ್ವೈರ್ಮೆಂಟ್ಸ್ ಏನ್ ತಗೊಂಡಿದ್ರು, ಮಾನದಂಡಗಳು ಏನ್ ಇಟ್ಕೊಂಡು ಸ್ಟ್ರಕ್ಚರ್ ನ ರೆಡಿ ಮಾಡಿದ್ರು ಅನ್ನೋದನ್ನ ತಾವು ಹಂಗೆ ಅನಾಲಿಸಿಸ್ ಮಾಡಿ ಹೇಳ್ಬಿಟ್ರೆ ಹೇಳಿದೆ ಸರ್. ಪಾಪ್ಯುಲೇಷನ್ ವಿಚ್ ವಾಸ್ 15% is raised to 17.5. ಅಲ್ಲಿಗೆ ಯಾವ ರಾಜ್ಯದ ಹೆಚ್ಚು ಪಾಪ್ಯುಲೇಷನ್ ಇದೆ ಅವ್ರಿಗೆ ಹೆಚ್ಚು ಅನುದಾನ ಬರುತ್ತೆ. 2.5%. 47 ಇಂದ ಇಲ್ಲಿವರೆಗೂ ಟಿಲ್ ಡೇಟ್ ತಗೊಳ್ಳೋಣ. ಯಾವ ಸೆಂಟ್ರಲ್ ಗೌರ್ಮೆಂಟ್ ಇತ್ತು, ಸ್ಟೇಟ್ ಗೌರ್ಮೆಂಟ್ ಇತ್ತು, ಎರಡು ಕೋರ್ಡಿನೇಷನ್ ಯಾವ್ಯಾವ ರೀತಿ ನಡ್ಕೊಂಡ್ ಬಂದಿತ್ತು ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ಳೋಣ. ಈಗ ತಾವೇ ಹೇಳ್ತಾ ಇದ್ರೆ, ಆಮೇಲೆ ನಮ್ಮ ನಟರಾಜ್ ಗೌಡರು ಹೇಳಿದ್ರು, ಈ ಹಿಂದೆ 3 ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬಿಜೆಪಿ ಇತ್ತು, ಆವಾಗ ನಮ್ಗೆ ಏನೋ ಡಿಫ್ರೆನ್ಸಸ್ ಆಯ್ತು ಅಂತ ಹೇಳಿದ್ರು. ಆದ್ರೆ ಹಿಂದೆ ತಗೊಳ್ಳೋಣ, ನಿಮಗೆ UPA 1, UPA 2, UPA 3 ಏನಿತ್ತು, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಕೂಡ ಕಾಂಗ್ರೆಸ್ ಐತಲ್ವಾ, ಇವ್ರಿಬ್ರು ಇರಬೇಕಾದ್ರೆ ಯಾವ ರೀತಿ ಅನುದಾನಗಳನ್ನ ತಗೊಂಡ್ಬರ್ತಾ ಇದ್ರು ಸೆಂಟ್ರಲ್ ಇಂದ ಸ್ಟೇಟ್ಗೆ? ಈ ಫಾರ್ಮುಲಾ ಸ್ಟ್ರಕ್ಚರ್ ಏನಾದ್ರು ನೀವು ಚೇಂಜಸ್ ಮಾಡಿದ್ರ? ಅವಾಗ ನೀವು ಏನಾದ್ರು ಹೋರಾಟಗಳು ಮಾಡಿದ್ರ? ಮಾಡಿರಲಿಲ್ಲ. ಈಗ ನೀವೇನ್ ಹೇಳ್ತಾ ಇದ್ರಿ, 14, 15, 16 ಈ 3 ಕಮಿಷನ್ಸ್ಗಳನ್ನ ತಾವೇನಾದ್ರು ಕಂಪೇರ್ ಮಾಡ್ಕೊಂಡ್ರೆ 14th ಎಫೆಕ್ಟ್ 15th ನಮಗಾಯ್ತು. ಅದು ಯಾರ ಕಾರಣದಿಂದ ಆಯ್ತು? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇದ್ದಿದ್ದಂತ ಸರ್ಕಾರದಲ್ಲಿ ಅವರ ಫೈನಾನ್ಷಿಯಲ್ ಇನ್ಡಿಸಿಪ್ಲಿನ್ ಇಂದ ನಮಗೆ 15th ಕಮಿಷನ್ ಅಲ್ಲಿ 4.7 ಇದ್ದಿದ್ದು 3.71 ಬತ್ತು ನಮಗೆ. ಅದರ ಆಫ್ಟರ್ ಎಫೆಕ್ಟ್ಸ್ ನಿಮಗೆ ಮತ್ತೆ ಇವಾಗ 16th ಫೈನಾನ್ಷಿಯಲ್ ಕಮಿಷನ್ ಬಂದಿದೆ ಸರ್. ಆಯ್ತು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ವೇಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನ ತಾವು ಹೇಳಿದ್ರಿ ಈಗ ಇದು ಸೌತ್ ಇಂಡಿಯಾ ಎಲ್ಲ ಒಂದು ಕೋಆಪರೇಟಿವ್ ಆಗಿ ನಾವೊಂದು ಒಕ್ಕೂಟ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ನಿಜವಾಗ್ಲೂ ಅದು ವರ್ಕೌಟ್ ಆಗುತ್ತಾ? ನಿಜವಾಗ್ಲೂ ಅದು ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತಾ? ಸನ್ಮಾನ್ಯ ಏನದು ಅಮಿತ್ ಶಾ ಅವ್ರು ಬಂದಿದ್ದು ನನಗನ್ಸಿರುತ್ತೆ ಮೋಸ್ಟ್ ಪ್ರಾಬಬ್ಲಿ ಈಗ ಅಲ್ಲಿ ಡಿಲಿಮಿಟೇಷನ್ ಬಿಲ್ ಒಂದು ಮಾತಾಡಬೇಕಾಗಿತ್ತು. ಅದರ ಜೊತೆಯಲ್ಲಿ ನಿಮಗೆ ಈ ಕಾವೇರಿ ಇಶ್ಯೂಸ್ ಅಥವಾ ಬೇರೆ ಏನು ಸೌತ್ ಇಂಡಿಯನ್ ಬೇರೆ ಇಶ್ಯೂಸ್ ಇರುತ್ತೋ ಅದ್ರ ಡಿಸ್ಕಷನ್ ಮಾಡೋಣ ಅಂತ ಬಂದಿರ್ತಾರೆ. ಅಷ್ಟೇ ಬಿಟ್ರೆ ಬೇರೆ ನಾವೇನ್ ಕೇಳ್ತಾ ಇರುವಂತದ್ದು, ಈಗ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಟೇಬಲ್ ಮೇಲೆ ಕುತ್ಕೊಂಡಾಗ ಏನೇನೆಲ್ಲ ಆನ್ ದ ಪೇಪರ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದನ್ನ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಹೇಳಿ ಆಚೆ ಬಂದ್ಬಿಟ್ಟು ಮಾಧ್ಯಮದ ಮುಖಾಂತರ ಮೀಡಿಯಾ ಮುಂದೆ ಏನ್ ಹೇಳಿದ್ದಾರೆ ಅದು ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ಕುತ್ಕೊಂಡು ಏನ್ ಕೇಳಿದ್ರೆ ಅನ್ನೋದು ಹೇಳ್ಬೇಕಾಗುತ್ತೆ. ಇನ್ನ ಇವರು 15th ಕಮಿಷನ್ ಯಾಕೆ ನಮಗೆ ಕಡಿಮೆ ಬಂತು ಅಂತ ಅಂದ್ಬಿಟ್ಟು ಇವರು ಕೇಳಿದಂತ ನೈತಿಕತೆನೇ ಇಲ್ಲ. ಯಾಕೆಂದ್ರೆ ನೀವು ಏನಾದ್ರು ಕೇಳಬೇಕು ಅಂತ ಹೇಳಿದ್ರೆ ನೀವು ಆ ಮೀಟಿಂಗ್ ಅಲ್ಲಿ ಇರಬೇಕು. ನೀವು ಆ ಮೀಟಿಂಗ್ ಅಲ್ಲಿ ಇದ್ಬಿಟ್ಟು ನೀವು ಕ್ವಶನ್ ರೈಸ್ ಮಾಡಿದ್ರೆ, ಅದಕ್ಕೆ ಏನಾದ್ರು ಸೆಂಟ್ರಲ್ ಇಂದ ನಿಮಗೆ ಅಬ್ಜೆಕ್ಷನ್ ಆಗಿದ್ರೆ ದೆನ್ ಯು ಆರ್ ಎಲಿಜಿಬಲ್ ಟು ಟಾಕ್ ಅಬೌಟ್ ಇಟ್. ಇವತ್ತು ನೀವು 15th ಫೈನಾನ್ಷಿಯಲ್ ಕಮಿಷನ್ ಮೀಟಿಂಗ್ಸ್ ಗಳಿಗೆ ನೀವು ಅಟೆಂಡ್ ಮಾಡಿದ್ರೆ ಹಿಂಗ್ ಕೇಳಕ್ಕಾಗುತ್ತೆ?
ಒಂದು. ಎರಡನೇದು ಲಾಜಿಕಲಿ ನಾವು ಇವತ್ತು ಹೇಳೋದಾದ್ರೆ ಈಗ ಡಿಲಿಮಿಟೇಷನ್ ಮಾಡ್ತಾ ಇದ್ದಾರೆ, ಏನಕ್ಕೆ? ಅಟ್ಲೀಸ್ಟ್ ಟ್ರೈ ಟು ಬ್ರಿಂಗ್ ಇನ್ ಮ್ಯಾಕ್ಸಿಮಮ್ ಎಂಪೀಸ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಪೋರ್ಟ್ ಮಾಡ್ಲಿ ಕಾಂಗ್ರೆಸ್ ಅವರು, ಸಪೋರ್ಟ್ ಮಾಡ್ಲಿ ಬಿಡಿ. ಈಗ ನಾವು ಓವರ್ ನೈಟ್ ಅಲ್ಲಿ ನಾವೇನು ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಕ್ಕಾಗಲ್ಲ, ಓವರ್ ನೈಟ್ ನಾವೇನು MP ನಂಬರ್ಸ್ ಇನ್ಕ್ರೀಸ್ ಮಾಡ್ಕೊಳಕ್ಕಾಗಲ್ಲ ಸೌತ್ ಇಂಡಿಯಾದಲ್ಲಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫ್ಯಾಕ್ಟ್. ಇದೇನು ನಿಮಗೆ ನಂಬರ್ಸ್ ಬಂದ್ಬಿಟ್ಟು ಚೇಂಜ್ ಮಾಡಕ್ಕಾಗಲ್ಲ, ಅಥವಾ ಅದಕ್ಕೆ ಬೇರೆ ಇನ್ನೊಂದೇನೋ ಒಂದು ಫಾರ್ಮುಲಾ ಮಾಡಕ್ಕಾಗುತ್ತಾ? ಲೆಟ್ಸ್ ವರ್ಕ್ ಆನ್ ಇಟ್. ಈಗ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನಮಗೆ MPಗಳು ಇರುವಂತದ್ದು ಈಗ 543 ಇರುವಂತದ್ದು 800+ ಅಥವಾ 900 ಆಲ್ಮೋಸ್ಟ್ ಮೋರ್ ಆಲ್ಮೋಸ್ಟ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಇದಾರಲ್ವಾ, ಅವರು ಯಾಕೆ ಒಪ್ಕೊಳ್ತಾ ಇಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು? ಒಪ್ಕೊಳ್ಳೋಣ ತಗೊಳ್ಳಿ, ನಾವೆಲ್ಲ ಸೇರ್ಕೊಂಡು. ಸರ್, ದಕ್ಷಿಣಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದೇನೆ ಅಲ್ಲೂ ಇರೋ ಮೇಜರ್ ಕಾಮನ್ ಪಾಯಿಂಟ್ ಅಲ್ವಾ ಸರ್? ನೋಡಿ, ಈಗ ನಾವ್ ಏನ್ ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಗೆ ಎಷ್ಟು ಟ್ಯಾಕ್ಸ್ ಬರ್ತಾ ಇಲ್ಲ ಅಂತ ಹೇಳಿ, ದಟ್ ಈಸ್ ಅ ಡಿಫರೆಂಟ್ ಥಿಂಗ್. ಪೊಲಿಟಿಕಲಿ ಡಿಲಿಮಿಟೇಷನ್ ಇದೆ, ದಟ್ಸ್ ಅ ಡಿಫರೆಂಟ್ ಥಿಂಗ್. ನೀವು ಅದನ್ನ ಫಾರ್ಮುಲಾ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಸಜೆಷನ್ ಕೊಡಿ ನೀವು ಸ್ಟೇಟ್ ಗವರ್ಮೆಂಟ್ ಇಂದ. ನೋಡಿ ಸ್ವಾಮಿ, ನಾವು MPs ನ ಜಾಸ್ತಿ ಅಂತೂ ಕೊಡಕ್ ಆಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಪಾಪ್ಯುಲೇಷನ್ ಇಷ್ಟು ಇರೋದಿಷ್ಟು. ಆ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ನಾವು MP ರೆಪ್ರೆಸೆಂಟೇಷನ್ ಕೊಡ್ತೀವಿ ಅನ್ನೋ ತರ ಹೇಳಿದ್ರೆ, ಇದು ಫೈನಾನ್ಷಿಯಲ್ ಕಮಿಷನ್ ಅಂತ ಬಂದಾಗ ಅಲ್ಲಿ ಲೆಟ್ಸ್ ವರ್ಕ್ ಆನ್ ಡಿಫರೆಂಟ್ ಫಾರ್ಮುಲಾ. ನಾವ್ ಏನ್ ಕೊಡ್ತಾ ಇದೀವಿ, ನಮ್ಗೆ ಏನ್ ವಾಪಸ್ ಕೊಡಬೇಕು, ಆಮೇಲೆ ಯಾವ ರೀತಿ ಕೊಡಬೇಕು ಅಂತ ಹೇಳಿದಾಗ ಯೋಜನೆಗಳು. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ಗೆ, ಬ್ಯಾಂಗ್ಳೂರ್ ನಾವು ಹೈಯೆಸ್ಟ್ ಸೆಂಟ್ರಲ್ ಕೊಡ್ತಾ ಇದೀವಿ ಅಂತ ಹೇಳಿದಾಗ ನಮಗ್ ಕೊಡಿ ವಾಪಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ಗಳಿಗೆ. ಈಗ ಕ್ಯಾಪೆಕ್ಸ್ 1.5 ಲಕ್ಷ ಕೋಟಿ ಇಟ್ಟಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಸ್ಟೇಟ್ ಗವರ್ಮೆಂಟ್ ಅವರು? 4 ಲಕ್ಷ ಕೋಟಿಲಿ ನಿಮಗೆ ಫೈನಾನ್ಷಿಯಲ್ ಕಮಿಷನ್ ಇಂದ ಬರುವಂತದ್ದು 16ರಿಂದ 20 ಸಾವಿರ ಕೋಟಿಲೇ ಡೆವಲಪ್ಮೆಂಟ್ ಮಾಡ್ತಾರೆ ಇವರು ಕರ್ನಾಟಕ ರಾಜ್ಯನ. 4 ಲಕ್ಷ ಕೋಟಿಗೆ ನಿಮಗೆ ಡೆವಲಪ್ಮೆಂಟ್ ಮಾಡಕ್ಕಾಗಲ್ವಾ? ಏನ್ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರ್ಗೆ ಎಷ್ಟು ತಿಟ್ಟಿದ್ರೆ ನೀವು ಹೇಳಿ ನೋಡೋಣ. ಉದಾಹರಣೆ ನಾನೇ ಹೇಳಬೇಕು ಅಂತ ಹೇಳಿದ್ರೆ, ನಿನ್ನೆ ನಾನು ದೇವನಹಳ್ಳಿಲಿ ಯಾವುದೋ ಒಂದು ಕೋರ್ಟ್ ಕೆಲಸ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ರೀಚ್ ಆಗಬೇಕಾದ್ರೆ 4 ಗಂಟೆ ತಗೊಂಡಿದ್ದೀನಿ ನಾನು. 4 ಅವರ್ಸ್ ನಾನು ಒಂದು ದಿವಸ ಬರಬೇಕಾದ್ರೆ. ಇನ್ನು ರೆಗ್ಯುಲರ್ ಓಡಾಡೋಂಥವ್ರಿಗೆ, ಔಟರ್ ರಿಂಗ್ ರೋಡ್ ಓಡಾಡೋಂಥವ್ರಿಗೆ, ದಿನ ಡೇ ಟು ಡೇ ಕಮ್ಯೂಟ್ ಮಾಡೋಂಥವ್ರಿಗೆ ಇವ್ರು ಬ್ಯಾಂಗ್ಳೂರ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿರುವಂತ ಗತಿ ಏನು? ಎಲ್ಲಿಂದ ಫಂಡ್ಸ್ ತಗೊಂಡ್ಬರ್ತಿದ್ರ? ನೀವು ಮಾಡಿ ಎಲೆಕ್ಷನ್ಸ್ಗಳು. ಇಷ್ಟೆಲ್ಲ ನೀವು ಕೇಳಬೇಕು ಅಂತ ಹೇಳಿದಾಗ ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರರ ಪ್ರಶ್ನೆ ಕೇಳಬೇಕು. ಮುಂಚೆ ನೀವು ಆರೋಪ ಮಾಡಿರೋದ್ರಿಂದ ಉತ್ತರ ಬೇಕು ಅನ್ನೋ ಕಾರಣಕ್ಕೆ ನಟರಾಜ್ ಗೌಡ್ರು 20 ಸೆಕೆಂಡ್ ಕ್ವಿಕ್ಲಿ ಸರ್, ನೀವು ಮುಗಿಸಿ, ಅದಾದ್ಮೇಲೆ ನಟರಾಜ್ ಗೌಡ್ರು. ನೋಡಿ, ಈಗ ಇವರು ಫಂಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತಾ ಇದಾರಲ್ಲ, TP-ZP ಎಲೆಕ್ಷನ್ಸ್ಗಳನ್ನ ಮಾಡಿ ಫಂಡ್ಸ್ ಬರ್ತವೆ, ಪಂಚಾಯತ್ ರಾಜ್ಗಳೇ ಪಂಚಾಯತ್ಗಳು ಉದಾರ ಆಗ್ತವೆ. ನಿಮಗೆ BBMP ಇರುವಂತದ್ದು GBA ಮಾಡಿ, GBA ಎಲೆಕ್ಷನ್ಸ್ಗಳನ್ನ ಮಾಡಿ, ಅಲ್ಲಿಂದ ಫಂಡ್ಸ್ಗಳು ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಆಮೇಲೆ ನಿಮಗೆ ಇರುವಂತಹ 4 ಲಕ್ಷ ಕೋಟಿಗೆ ಅವರು ಶ್ವೇತಪತ್ರ ಹೊರಡಿಸಕ್ಕೆ ರೆಡಿ ಇರಲ್ಲ ಕಾಂಗ್ರೆಸ್ ಅವರು. 3 ಫೈನಾನ್ಷಿಯಲ್ ಇಯರ್ಸ್ ಯಾವ್ದಾದ್ರು ಒಂದು ಫೈನಾನ್ಷಿಯಲ್ ಇಯರ್ಸ್ ಕೊಟ್ಬಿಡಿ, ಶ್ವೇತಪತ್ರ ಹೊರಡಿಸ್ಬಿಡಿ. ಜಲ್ ಜೀವನ್ ಮಿಷನ್ ಒಂದು ಉದಾಹರಣೆ ಕೊಟ್ಟೆ ಸರ್. ಅಲ್ಲಿ ಅನ್ಯಾಯ ಆಗಿದೆಯಲ್ಲ ಅಂತಂದ್ರೆ ನೀವು ಚುನಾವಣೆ ಮಾಡಿಲ್ಲ, ನಿಮ್ಗೆ ಇಲ್ಲಿ ದುಡ್ಡು ಬರೋದಿತ್ತು ಸರ್. ನಾವು ಕೇಳ್ತಿರೋದು ಪರ್ಟಿಕ್ಯುಲರ್ ಆಗಿ ಇಂತಿಂತ ಕಡೆ ಅನ್ಯಾಯ ಆಗ್ತಿದೆ ಅಂತ ಪರ್ಯಾಯ ತೋರಿಸ್ಬಿಟ್ಟು ಉತ್ತರ ಜಾರ್ಕೊಳ್ಬಾರ್ದು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಸೆಂಟ್ರಲ್ ಇಂದ ಯಾವುದೇ ಸ್ಕೀಮ್ಗಳು ಬರ್ಬೇಕಾದ್ರೆ ಅನ್ಯಾಯ ಆದ್ರೆ ಅದು ಅನ್ಯಾಯನೇ. ನಾನು ಅದನ್ನ ಜಸ್ಟಿಫಿಕೇಶನ್ ಮಾಡ್ಕೊಳ್ತಾ ಇಲ್ಲ. ಆದ್ರೆ ನಾನು ಹೇಳ್ತಾ ಇರುವಂತದ್ದು ಅದು ಒಂದು ಭಾಗ. ಆದ್ರೆ ಮೇಜರ್ ಆಗಿ ನಿಮಗೆ ಡೆವಲಪ್ಮೆಂಟ್ಸ್ಗೆ ತರಬೇಕಾಗಿರೋ ಫಂಡ್ಸ್ಗಳನ್ನ ತಗೊಂಡ್ಬನ್ನಿ. ಮೇಜರ್ ಆಗಿ 4 ಲಕ್ಷ ಕೋಟಿ ಇದೆಯಲ್ಲ, ಅದ್ರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ಗಳು ಮಾಡಿ. ನಟರಾಜ್ ಗೌಡ್ರು 20 ಸೆಕೆಂಡ್ ರಿಯಾಕ್ಟ್ ಮಾಡ್ಲಿ, ಅದಾದ್ಮೇಲೆ ದಿನೇಶ್ ಸರಿಗೆ ಪ್ರಶ್ನೆ. ಇಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ನೋಡಿ, 15ನೇ ಹಣಕಾಸಿನ ಯೋಗ, 16ನೇ ಹಣಕಾಸಿನ ಯೋಗ, 14ನೇ ಹಣಕಾಸಿನ ಯೋಗದ, ಏಕಂದ್ರೆ ರಾಜ್ಯ ಸರ್ಕಾರಗಳು ಯಾವ ರೀತಿನೇ ಇರ್ಲಿ, ಯಾವುದೇ ಇರ್ಲಿ, ಇದೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಪ್ರಕಾರನೇ ನಡ್ಕೊಂಡು ಹೋಗ್ಲಿ. 1971 ಸೆನ್ಸ್ ಏನು ಜನಸಂಖ್ಯಾ ಇದಿದೆ, ಸೆನ್ಸಸ್ ಪ್ರಕಾರನೇ ನಾವು ನಮಗೆ ಅಲ್ಲಲ್ಲ ಸರ್, ಅವರು 1971 ಸೆನ್ಸಸ್ ಬಗ್ಗೆ ಮಾತನಾಡ್ತಿದ್ದಾರೆ. ನೀವೇ ನಟರಾಜ್ ಗೌಡ ಕೇಳಿಸ್ಕೊಂಡು, ನಾನು ಯಾಕಂದ್ರೆ ರಾಜ್ಯದ ಹಿತ ಇದು ಬ್ರದರ್, ರಾಜ್ಯದ ಹಿತ ಮುಖ್ಯ. ಕೇಳಿಸ್ಕೊ ಗುರು. 1971 ಸೆನ್ಸಸ್ ಪ್ರಕಾರನೇ ಈ ಹಂಚಿಕೆಯನ್ನ ಮಾಡಿ ನಮ್ಗೆ 2011 ಸೆನ್ಸಸ್ ಪ್ರಕಾರ ಮಾಡಬೇಡಿ. ಯಾಕಂದ್ರೆ ಉತ್ತರ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಜಾಸ್ತಿ ಆಗಿದೆ, ದಕ್ಷಿಣ ಭಾರತ ಜನಸಂಖ್ಯಾ ನಿಯಂತ್ರಣ ಮಾಡಿದೆ, ಅದಕ್ಕಾಗಿ ನಮ್ಗೆ ಬರೆಯನ್ನು ಎಳಿಬೇಡಿ ಅಂತ. ಆಮೇಲೆ ಡಿಲಿಮಿಟೇಷನ್ ಆದ್ರೆ ಮತ್ತೆ ಈ ರೀತಿಯ ಹೊಸ ಸೆನ್ಸಸ್ ಪ್ರಕಾರ 2026-27 ಜನಸಂಖ್ಯಾ ಪ್ರಕಾರ ಏನಾದ್ರು ಮಾಡಿದ್ರೆ ನಮ್ಗೆ ಈಗ 4.13% ಏನು ಡೆವಲ್ಯೂಷನ್ ಇದೆ, ಆ ಡೆವಲ್ಯೂಷನ್ 3.45% ಗೆ ಬರುತ್ತೆ. ಇದನ್ನ ಮನಗಾಣಿಸ್ಕೋಬೇಕು. ಬಿಜೆಪಿ ಆಗ್ಬೋದು, JDS ಆಗ್ಬೋದು, ನಮ್ಮ ರಾಜ್ಯದ ಹಿತವನ್ನ ಏನ್ ಮಾಡ್ಕೋಬೇಕು, ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಅದ್ರ ಬಗ್ಗೆ ಗಮನ ಕೊಡಬೇಕು. ರಾಜ್ಯದ ಹಿತದ ಬಗ್ಗೆ ಮಾತಾಡಬೇಕು. ಫ್ಯಾಕ್ಟ್ ಇಸ್ ಫ್ಯಾಕ್ಟ್ ಅಲ್ವಾ? ಇವಾಗ ನಾವು ಇನ್ನೂ 1971 ಅಕೌಂಟ್ ಅನ್ನೇ ಮೇಂಟೈನ್ ಮಾಡ್ತೀವಿ ಸರ್ ನಾವು. ಇಲ್ಲ, ಒಂದ್ ನಿಮಿಷ ಚಹಾದ ಸ್ವೀಟೇಸ್ಟ್ MDH+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+ ಮಸಾಲೆ. MDH ಇಲ್ಲ ಏನಾಗಿದೆ ಸ್ಮಿತಾ, ಏನಾಗಿದೆ ಗೊತ್ತಾ? 1971 ಜನಸಂಖ್ಯಾ ಏನಿದೆ ಆ ಸೆನ್ಸಸ್ ಪ್ರಕಾರ ನಾವು ಮಾಡಿದ್ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಾವು ನಿಯಂತ್ರಣ ಮಾಡಿದೀವಿ. ನಾವು ನಿಯಂತ್ರಣ ಮಾಡಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಇಲ್ಲಿ ಜನಸಂಖ್ಯಾ ನಿಯಂತ್ರಣ ಮಾಡಿ ನಮ್ಗೆ ಬರ ಎಳಿತೀರಾ? ನಾವು ದುಡ್ಡನ್ನು ಜಾಸ್ತಿ ತಗೊಂಡು ಹೋಗ್ತೀರಾ?
ಆಯ್ತು ಆ ಸರ್, ಸರ್ಕಾರ ಓಕೆ. ಯಾವುದೇ ಇರ್ಲಿ, ಈ ಸರ್ಕಾರ ಯಾವುದೇ ಇರ್ಲಿ, ನಾವು ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ಬಾರ್ದಾ? ಯಾರಾದ್ರೂ ರಾಜ್ಯದ ಹೊಣೆ ಹಿತ ಯಾರದಕ್ಕೆ ಇಲ್ಲಿ? ಮಾತಾಡ್ಬಾರ್ದಾ? ಇವತ್ತು ಸ್ವಲ್ಪ ಉತ್ತರ ಭಾರತದ sensitive ಹಿಂದೆ ಮಾತಾಡಿ. ಇರ್ಬೇಕಂತ ಹೊಣೆ ಯಾರದು ಕಾಂಗ್ರೆಸ್ಗೆ? 65 ವರ್ಷದಲ್ಲಿ ತಾವೇನ್ ಮಾಡಿದಂತ ದೇಶ ಜನ ಕೇಳ್ಬೇಕಾಗತ್ತೆ. ಬರೀ ದಕ್ಷಿಣ ಭಾರತದ ತಲೆಯಲ್ಲಿ ಗುಲಾಮ್ಗಿರಿ ಮಾತಾಡ್ಬೇಡ ನೀನು, RSS ತರ ಗುಲಾಮ್ಗಿರಿ, ಇಟಾಲಿಯ ಗುಲಾಮ್ಗಿರಿ ಮಾಡ್ತಾ ಇರೋದು ಜಗನ್ನಾಥ್ ಗೌಡ್ರು. ಗುಲಾಮ್ಗಿರಿ ಮಾಡ್ತಾ ಇರೋದು ವಿಷಯದಿಂದ ಎಲ್ಲೆಲ್ಲೋ ಹೋಗುತ್ತೆ. ನೀವು ಮಾಡ್ತಾ ಇರೋದು ಗುಲಾಮ್ಗಿರಿನ. ಜೀವ ಉದ್ಯೋಗ ಮಾಡಕ್ಕಾಗಲ್ಲ. ಗುಲಾಮ್ಗಿರಿ ಮಾಡ್ತಾ ಇರೋದು ನೀವು. ಒಂದು ನಿಮಿಷ ದಿನೇಶ್, ನಟರಾಜ್ ಗೌಡ್ರೆ, ದಿನೇಶ್ ವಿಷಯ ಮಾತಾಡೋಣ, ಸಾಕಷ್ಟು ವಿಷಯಗಳಿದೆ ಮಾತಾಡೋಣ. ಜೀತ ಮಾಡ್ತಾ ಅದಾನಿ ಅಂಬಾನಿ ಜೀತ ಮಾಡ್ತಾರೆ ಮೋದಿ. ನಿಮ್ಮ ಪಕ್ಷ ಕೂಡ ಉತ್ತರದ ಒಂದು ರಾಜ್ಯದಲ್ಲಿ ಆಡಳಿತ ನಡೆಸ್ತಿದೆ ಅನ್ನೋ ಕಾರಣಕ್ಕೆ ನೀವು ಬಹಳ ಸೆನ್ಸಿಬಲ್ ಆಗಿ ಉತ್ತರ ಕೊಡ್ತೀರಿ ಅನ್ನೋ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ, ಉತ್ತರಕ್ಕೆ ಹೆಚ್ಚು ದುಡ್ಡು ಹೋಗ್ತಾ ಇದೆ ಅನ್ನೋ ವಾದವನ್ನೇ ಮುಂದಿಟ್ಕೊಂಡ್ಬಿಟ್ರೆ ಉತ್ತರದ ಹಿಂದುಳಿದ ರಾಜ್ಯಗಳ ಅಭಿವೃದ್ಧಿ ಆಗೋದು ಹೆಂಗೆ? ಉತ್ತರಕ್ಕೆ ಸಿಗಬೇಕಾಗಿರುವ ಕೇಂದ್ರ ಸರ್ಕಾರದ ಕಡೆಯಿಂದ ಅನುದಾನಗಳು ಹೋಗೋದು ಎಲ್ಲಿಂದ? ಮೇಡಮ್, ಇಲ್ಲಿ ಏನು ಅಮೌಂಟ್ ಅಲೋಕೇಶನ್ ಮಾಡ್ತಾ ಇದ್ದಾರೆ, ಏನ್ 6 ಫ್ಯಾಕ್ಟರ್ಸ್ ಇಟ್ಕೊಂಡು, ಒಂದು GDP ಆಗಿರ್ಬೋದು, ಇನ್ನೊಂದು ಇನ್ಕಮ್ ಡಿಸ್ಟೆನ್ಸ್ ಆಗಿರ್ಬೋದು, ಇನ್ನೊಂದು ಪಾಪ್ಯುಲೇಷನ್ ಆಗ್ಬೋದು, ಡೆಮೋಗ್ರಫಿ ಆಗ್ಬೋದು, ಲ್ಯಾಂಡ್ ಜಿಯೋಗ್ರಫಿ, ಫಾರೆಸ್ಟ್, ಈ 6 ಸೆಕ್ಟರ್ ಅಲ್ಲಿ ಮಾಡ್ತಾ ಇರೋ ಅಲೋಕೇಶನ್ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇವರು ಒಂದು GDPಗೆ ಕೇವಲ 10% ಫಿಕ್ಸ್ ಮಾಡಿದ್ದಾರೆ. ಇನ್ನೊಂದು ಅಲ್ಲ ಹೇಳ್ತಾ ಇರೋದು, ಇನ್ನೊಂದು ಏನು ಇನ್ಕಮ್ ಡಿಸ್ಟೆನ್ಸ್ ಅಂತ ಮಾಡ್ತಾ ಇದ್ದಾರೆ, ಇದು ದೊಡ್ಡ ದ್ರೋಹ. 42.5% ಅದು ಪರ್ ಕ್ಯಾಪಿಟಾ ಇನ್ಕಮ್ ಮೇಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಪರ್ ಕ್ಯಾಪಿಟಾ ಅಂದ್ರೆ ಯಾರೋ ಶ್ರೀಮಂತನ ದುಡ್ಡು. ಇವತ್ತು ಇಂಡಿಯಾದಲ್ಲಿ 1% ಪಾಪ್ಯುಲೇಷನ್ ಹತ್ರ 40.1% ಎಕಾನಮಿ ಇದೆ. ಸೊ ಅದನ್ನ ನೀವು ಎಲ್ಲಾರ ತಲೆಗೆ ಡಿವೈಡ್ ಮಾಡ್ತೀನಿ ಅಂದಾಗ ಹೇಗೆ ಇದು 42% ಅದ್ರ ಮೇಲೆ ಅಲೋಕೇಶನ್ ಮಾಡ್ತೀರಾ? ಇವತ್ತು ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ IT ಕಂಪ್ನಿಗಳಿದೆ, ಓನರ್ಗಳಿದೆ, ಇನ್ಫೋಸಿಸ್, ವಿಪ್ರೋ, ಇಂಥ ದೊಡ್ಡ ಕಂಪ್ನಿಗಳು. ಅವ್ರ ಹತ್ರ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ದುಡ್ಡಿದೆ. ಅದು ನಮ್ಮ ತಲೆಗೆ ಎಲ್ಲಿ ಬರುತ್ತೆ, ನಮ್ಮನೆಗೆ ಎಲ್ಲಿ ಬರುತ್ತೆ? ಇದನ್ನ ನೀವು ಡಿವೈಡ್ ಮಾಡಿ 42.5% ಅಲ್ಲಿ ಡಿವೈಡ್ ಮಾಡ್ತಾ ಇರೋದೇ ತಪ್ಪು ಅಂತ ಹೇಳ್ತೀನಿ. ನೀವು ಪಾಪ್ಯುಲೇಷನ್ ಮೇಲೆ 17% ಕೊಟ್ಕೊಳ್ಳಿ, ನಮ್ದೇನಿಲ್ಲ. ಆದ್ರೆ 42% ದೊಡ್ಡ ಮಹಾದ್ರೋಹ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಇದನ್ನ ಮೊದಲು ತೆಗೆದಾಕ್ಬಿಟ್ಟು ನೀವು ಪರ್ ಕ್ಯಾಪಿಟಾ ಇನ್ಕಮ್ ತೆಗ್ಬಿಡಿ. ಪರ್ ಕ್ಯಾಪಿಟಾ ಅಂದ್ರೇನು? ಯಾವುದೋ ದೇಶದ ಇನ್ಕಮ್ ಮೇಲೆ ಎಲ್ಲಾರ ತಲೆಗೂ ಡಿವೈಡ್ ಮಾಡ್ಬಿಡ್ತಾರೆ. ಅದು ಹೆಂಗ್ ಬಂದ್ಬಿಡುತ್ತೆ ಎಲ್ಲಾರ ಮನೆಗೆ? ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಹೆಂಗ್ ಬಂದ್ಬಿಡುತ್ತೆ? ಎಜುಕೇಶನ್ ಹೆಂಗ್ ಬರುತ್ತೆ? ಹೆಲ್ತ್ ಕೇರ್ ಹೆಂಗ್ ಬರುತ್ತೆ? ಈ ಒಂದು ಅವೈಜ್ಞಾನಿಕ ರೀತಿನ ತೆಗೆದಾಕ್ಬಿಟ್ಟು ನೀವು GDP ಬೇಸ್ ಕೊಡಿ. ಆ ರಾಜ್ಯಗಳು ಎಷ್ಟು GDP ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಕೊಡಿ ದುಡ್ಡುಗಳನ್ನ. ಮತ್ತೆ ಇನ್ನೊಂದು ಒಂದ್ ನಿಮಿಷ ಸರ್, ನೀವು ಮಾತಾಡಿದಾಗ ನಾವು ಸುಮ್ಮನೆ ಇದೆ, ನೀವು ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ನಾವ್ ಹೇಳೋದು ಇನ್ನೊಂದೇನಂದ್ರೆ, ಇವತ್ತು ರಾಜ್ಯ ಯಾವ್ಯಾವ ರೀತಿ ಕೊಡ್ತಾ ಇದೆ ಅಂದ್ರೆ, ನಾವು ಸರ್ವಿಸ್ ಸೆಕ್ಟರ್ ಅಲ್ಲಿ ದುಡ್ಡು ಕೊಡ್ತಾ ಇದೀವಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೊಡ್ತಾ ಇದೀವಿ, ಅಗ್ರಿಕಲ್ಚರ್ ಅಲ್ಲಿ ಕೊಡ್ತಾ ಇದೀವಿ. 4.5 ಲಕ್ಷ ಕೋಟಿಗಿಂತ ಅಧಿಕ ಅಮೌಂಟ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ. ನಮಗ್ ಬರ್ತಾ ಇರೋದು 65,000 ಕೋಟಿ. ಅದರಲ್ಲೂ ಸೆಂಟ್ರಲ್ ಕೇಂದ್ರ ಸರ್ಕಾರದ ಯೋಜನೆಗಳು ಸೇರ್ಕೊಂಡು, ಇನ್ಯಾವುದು ಅವ್ರೇನ್ ಸಪರೇಟ್ ಕೊಡ್ತಾ ಇಲ್ಲ. ಇದರಲ್ಲಿ ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್, ಸೆಸ್, ಅದು ಇದು ಅಂತ ಎಲ್ಲಾ ತಗೊಂಡು ಹೋಗ್ತಾ ಇದ್ದಾರೆ. ರಾಜ್ಯಗಳಿಗೆ ಏನು ಕೊಡ್ತಾ ಇಲ್ಲ. ಮತ್ತೆ ನಮ್ದು ಸ್ವಾತಂತ್ರ್ಯ 1947ರಲ್ಲಿ 25% ಪಾಪ್ಯುಲೇಷನ್, ಇವತ್ತು 17% ಇಳಿಸ್ಕೊಂಡಿದೀವಿ. ಸುಮಾರು 7% ಇಳಿಸ್ಕೊಂಡಿದೀವಿ. ಅವ್ರು ಇನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹಿಂದೆ ಮಾನದಂಡ ಇಟ್ಟಿದ್ದೇನು? ನೀವು ಬರ್ತ್ ಕಂಟ್ರೋಲ್ ಮಾಡಿ, ಎಜುಕೇಶನ್ ಇಂಪ್ಲಿಮೆಂಟ್ ಮಾಡಿ, ಇದೆಲ್ಲ ನಾವು ಮಾಡಿರೋದಕ್ಕೆ ಏನ್ ಬರೆ ಎಳಿತಾ ಇದ್ದಾರ? ಮತ್ತೆ ಇವತ್ತು ಬೆಂಗಳೂರು ಅಂತ ರಾಜ್ಯ, ಇವತ್ತು ಕರ್ನಾಟಕ ಬಂದು ಹೊರಗಿನವ್ರು 20 ಲಕ್ಷ ಜನ ಇಲ್ಲಿ ದುಡಿತಾ ಇದ್ದಾರೆ. ಅವ್ರನ್ನು ಸಾಕ್ತಾ ಇದೀವಿ ನಾವು. ಅಂದ್ರೆ ಹೊರ ರಾಜ್ಯದವ್ರಿಗೂ ಅನ್ನ ಕೊಡ್ತಾ ಇದೀವಿ, ಇಲ್ಲಿ ಕೆಲಸ ಕೊಡ್ತಾ ಇದೀವಿ. ನಮ್ಗೆ ಇವತ್ತು ಮೂಲಭೂತ ಸೌಕರ್ಯಗಳಿಗೆ ರಸ್ತೆ ಇಲ್ಲ, ಫ್ಲೈಓವರ್ಗಳಿಲ್ಲ, ನೀರು. ಈಗ ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡ್ತು 6,000 ಕೋಟಿ ಕೊಡ್ತೀವಿ, ಪೆರಿಫರಲ್ ರಿಂಗ್ ರೋಡ್, ವಾಟರ್ ಬಾಡೀಸ್ ಕೊಟ್ರ. ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದು ಕೊಡ್ಲಿಲ್ಲ. ಕೃಷ್ಣಾ ಮೇಲ್ದಂಡದ ಏನು ಕೊಟ್ರು? 5,400 ಕೋಟಿ. ಅದು ಚಿತ್ರದುರ್ಗ ಅಂತ ಕಡೆ ಕುಡಿಯೋ ನೀರಿಲ್ಲ. ಆ ಯೋಜನೆ ಕೊಟ್ರ? ಇಲ್ಲ. ಆಮೇಲೆ ನಮ್ ರಾಜ್ಯದ ಒಳಗಿಂದು ಮಾತನಾಡೋಣ ಸರ್. ನೀವು ಬಹಳ ವ್ಯಾಲಿಡ್ ಪಾಯಿಂಟ್ ಒಂದ್ ಎತ್ತಿದ್ರಿ, ಇನ್ಕಮ್ ಡಿಸ್ಟೆನ್ಸ್, ಆದಾಯ ಅಂತರದ ಬಗ್ಗೆ, ವಿಚ್ ಇಸ್ 42.5% ಅಂತ ಹೇಳಿದ್ರಿ. ನನ್ನ ಕ್ವಿಕ್ ಹೋಮ್ ವರ್ಕ್ ಸರ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಿ. ದಿಸ್ ಇಸ್ ದ ಲೋಯೆಸ್ಟ್. ಯಾವಾಗಿಂದ 10th ಫೈನಾನ್ಸ್ ಕಮಿಷನ್ ಇಂದ 16th ಫೈನಾನ್ಸ್ ಕಮಿಷನ್ ವರೆಗೂ ಲೆಕ್ಕ ಹಾಕಿದ್ರೆ ಆದಾಯದ ಅಂತರದ ಪ್ರಮಾಣ ಲೋಯೆಸ್ಟ್ ಇದೆ, 42.5% ಸರ್. 10ನೇದ್ರಲ್ಲಿ 60%, 11ರಲ್ಲಿ 62.5, 12ನೇ ಫೈನಾನ್ಸ್ ಕಮಿಷನ್ ನಲ್ಲಿ 50%. ಇಫ್ ಐ ಕ್ಯಾನ್ ಗೋ ಆನ್, ದಿಸ್ ಇಸ್ ದ ಲೋಯೆಸ್ಟ್. ಯಾಕಂದ್ರೆ ಇನ್ಕಮ್ ಡಿಸ್ಟೆನ್ಸ್ ಯಾರೋ ಇವತ್ತು ನೋಡಿ, ಆಕ್ಸ್ಫಾರ್ಮ್ ಇಂಟರ್ನ್ಯಾಷನಲ್ ಇದು ಏನು ಸರ್ವೆ ಕೊಡುತ್ತೆ, ವರ್ಲ್ಡ್ ಇನ್ಇಕ್ವಾಲಿಟಿ ಡೇಟಾ ಬೇಸ್ ಅಲ್ಲಿ
ನಮ್ಮ ದೇಶದಲ್ಲಿ 1% ಜನರ ಹತ್ರ 40% ಎಕಾನಮಿ ಇದೆ. ಅದನ್ನ ಡಿವೈಡ್ ಮಾಡೋದಕ್ಕೆ ಬರೋದಿಲ್ಲ. ಇಟ್ಸ್ ಇನ್ಇಕ್ವಾಲಿಟಿ ರೇಷಿಯೋನಲ್ಲಿ ನಮ್ಮ ದೇಶದಲ್ಲಿ ಇದನ್ನ ಹಂಚಿಕೆಗೆ ಬರೋದೇ ಇಲ್ಲ ಅಂತ ಹೇಳ್ತೀವಿ. ಇದನ್ನ ಕಂಡೀಷನ್ ನ ತೆಗೆದಾಕ್ಬಿಟ್ಟು ಅಕಾರ್ಡಿಂಗ್ ಟು ನಮ್ಮ ವರ್ಕ್ ಇವತ್ತು ನಮ್ಮ ಜಲ ನೆಲ ಎಲ್ಲವನ್ನು ಹಾಳು ಮಾಡ್ಕೊಂಡು ನಾವು ದುಡ್ದು ಅವ್ರಿಗೆ ಕಳಿಸ್ತಾ ಇದೀವಿ. ಒಂದ್ ಕಡೆ ಕೇಂದ್ರ ಸರ್ಕಾರ ನಮಗ್ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ನಡ್ಸಕ್ಕಾಗದೆ ಏನ್ ಮಾಡ್ತಾ ಇದೆ ಇವತ್ತು ಕುಡಿಯೋ ನೀರು, ಕರೆಂಟು, ರೋಡು ಯಾವ್ದು ಬಿಟ್ಟಿಲ್ಲ. ಟ್ಯಾಕ್ಸ್ ಗಳನ್ನ ಹಾಲಿಂದ ಆಲ್ಕೋಹಾಲ್ ತನಕ ಜಾಸ್ತಿ ಮಾಡಿ ಕುಡಿಯೋ ಗಾಳಿಗೊಂದು ಬಿಟ್ಟವ್ರ ಟ್ಯಾಕ್ಸ್ ಹಾಕೋದು ಅದನ್ನು ಹಾಕ್ಬಿಡ್ತಾರೆ. ವೆಂಕಟೇಶ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ವೀಕ್ಷಕರಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಸರ್, ನಿಮ್ಮ ವಾದ ಏನ್ ಸರ್? ದಕ್ಷಿಣ ರಾಜ್ಯಗಳಿಗೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಒಪ್ತೀರಾ? ಒಪ್ತೀನಿ 100% ಮೇಡಮ್. ಕರ್ನಾಟಕಕ್ಕೂ ಮಾತ್ರ ಅನ್ಯಾಯ ಆಗುತ್ತೆ. ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡ್ಬೋದಾ ಅಥವಾ ಸರ್ ನೀವೇ ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಕೇಳಿಸ್ತಿಲ್ಲ ನಿಮ್ ಧ್ವನಿ. ಮೇಡಮ್ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಮೇಡಮ್. ಯಾಕಂದ್ರೆ ನಮ್ಮ ಬಿಜೆಪಿ ಮತ್ತೆ JDS ನವರು ನಾವು 22 24 MP ಕೊಟ್ಟಿದ್ದೀವಿ. ಹೌದಾ ಮೇಡಮ್? ಎಲ್ಲರೂ ಸೇರ್ಕೊಂಡು ಮೋದಿ ಅಮಿತ್ ಶಾ ಬೆಟ್ಟಾಗಿ ಕರ್ನಾಟಕ ಒಂದೇ ದಕ್ಷಿಣ ಭಾರತದ ಇದೆ. ಹೌದಾ? ಬೇರೆ ಕಡೆ ಎಲ್ಲೂ ಇಲ್ಲ ಬಿಜೆಪಿ. ಕೇರಳದಲ್ಲಿಲ್ಲ, ತಮಿಳುನಾಡಿಲ್ಲ, ಆಂಧ್ರ ಪ್ರದೇಶದಿಲ್ಲ, ಎಲ್ಲೂ ಇಲ್ಲ. ಇವು ಹೋಗಿ ಒಗ್ಗಟ್ಟಾಗಿ ಅಸ್ತಿತ್ವ ಮಾತಾಡ್ತಿದ್ದೀರಿ, ಅಧಿಕಾರ ಅಂತಲ್ಲ. ಏನಿವೆ ಮುಂದುವರಿಸಿ. ಅವ್ರದ್ದು ಮಾತಾಡಿ ನಮಗೆ ಅನ್ಯಾಯ ಆಗ್ತಿದೆ, ಮೆಕೆಡಮಸ್ ಪರ್ಮಿಷನ್ ಕೊಡಿ ಅಂದ್ರೆ ಅನ್ನ ಆಗುತ್ತೆ. ಇವರು ಹೆದರ್ತಾರೆ ಸರ್ ಮೋದಿಗೆ, ಅಮಿತ್ ಶಾ ಆದ ಕೆಲಸ ಆಗ ನಿಮ್ಗಾದ್ರೆ ಬಿಜೆಪಿ ಹೋಗುತ್ತೆ ಇನ್ನೊಂದ್ ಸ್ವಲ್ಪ ದಿನ. ಜನ ಬಿಟ್ಬಿಡ್ತಾರೆ, ಜನಕ್ಕೆ ಗೊತ್ತಾದ್ರೆ ಬಿಟ್ಬಿಡ್ತಾರೆ ಜನ. ಇವ್ರು ಏನು ನಿಮ್ಮ ಮಾತಿಗೆ ಇದು ಕುಮಾರ್ ಅವರು ಉತ್ತರ ಕೊಡ್ತಾರೆ. ಇನ್ನೊಂದು ಕ್ವಿಕ್ ಕಾಲ್ ತಗೊಂಡ್ಬಿಡ್ತೀನಿ. ಶಿವಮೊಗ್ಗದಿಂದ ಜಾಧವ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ಹರಿ ಓಂ, ಜೈ ಶ್ರೀರಾಮ್. ನಮಸ್ತೆ ಸರ್, ಹೇಳಿ. ಮೇಡಮ್ ನಮಸ್ತೆ. ಜಾಧವ್ ಅಂತೇಳಿ ಶಿವಮೊಗ್ಗದಿಂದ ಮಾತಾಡೋದು. ಹೇಳಿ ಸರ್. ಸರ್ ಟಿವಿ ಆಫ್ ಮಾಡ್ಬಿಟ್ಟು ಫೋನಲ್ಲಿ ಮಾತಾಡಿದ್ರೆ ಮ್ಯೂಟ್ ಮಾಡಿದ್ದೀನಿ, ಸೌಂಡ್ ಕಡಿಮೆ ಮಾಡಿದ್ದೀನಿ. ಮೇಡಮ್ ಹೇಗ್ ಗೊತ್ತಾ, ಈಗ ಒಂದು ಒಕ್ಕೂಟ ರಾಷ್ಟ್ರ ವ್ಯವಸ್ಥೆಯಲ್ಲಿ ಈಗ ನಾವು ಸುಮಾರು ವರ್ಷದಿಂದ ಈ ಕೇಂದ್ರದಲ್ಲಿ ಹೌದು ಆಫ್ ಮಾಡಿದ್ದೀನಿ, ಫೀಲ್ಡ್ ಮ್ಯೂಟ್ ಮಾಡಿದ್ದೀನಿ. ರೈಟ್ ಸರ್, ಮುಂದುವರಿಸಿ. ಈಗ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಹಿಂದೆ ಎಲ್ಲ ಅನುಭವಿಸ್ಕೊಂಡು ಬಂದಿದೀವಿ, ಗುಲಾಮ್ಗಿರಿನಲ್ಲೂ ಆಗಿದೀವಿ ನಮ್ಮ ದೇಶ. ಈಗ ಏನೋ ಒಂದು ಕೇಂದ್ರದಲ್ಲಿ ಮೋದಿ ಅಂತ ಒಬ್ಬ ಪುಣ್ಯಾತ್ಮ ದೈವ ಪುರುಷ ಸಿಕ್ಕಾಗ ಇವರು ಇಷ್ಟು ವರ್ಷ ಸುಮ್ಮನೆ ಇಟ್ಕೊಂಡ್ಬಿಟ್ಟು ಈ ಎಲ್ಲಿ 2 ಸ್ಟೇಟ್ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆಯೋ ಇವರೆಲ್ಲರೂ ಒಂಥರ ಮಲ್ತಾಯ ನೋಡ್ದಂಗ್ ನೋಡ್ತಾರೆ ಕೇಂದ್ರ ಸರ್ಕಾರನ. ಆಮೇಲೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವಾಗ್ಲೂ ಕೇಂದ್ರ ಸಮನಾಗಿ ಹಂಚಬೇಕು ಅಂತ ಯಾವ್ದು ಇಲ್ಲ. ಯಾಕೆ ಅಂದ್ರೆ ದ ಮಿಲಿಟರಿ ಡಿಫೆನ್ಸ್ ಇರ್ಬೋದು, ಕೇಂದ್ರದ ಕೆಲವು ಸಂಸ್ಥೆಗಳು ಇರ್ಬೋದು, ಅಥವಾ ನಾಳೆ ಮಿಲಿಟರಿ ವ್ಯವಸ್ಥೆ ಇರ್ಬೋದು, ದೇಶಕ್ಕೊಂದು ಯಾವ್ದೋ ಅಗಾಧ ಸಮಯ ಬರುತ್ತೆ. ಆ ಟೈಮಲ್ಲಿ ರಾಜ್ಯ ಸರ್ಕಾರ ತಗೊಂಡೋಗಿ ಭಿಕ್ಷೆ ಬೇಡಕ್ ಆಗಲ್ಲ ಕೇಂದ್ರ. ರೈಟ್ ಸರ್, ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕಾಗಿ. ಹರಿ ಸರ್, ಈಗ ತಾರತಮ್ಯ ಅಂತ ಹೇಳಿ ಅನ್ನಿಸಬಹುದು, ಬಟ್ ಇದು ಅನಿವಾರ್ಯ. ಯಾಕಂದ್ರೆ ಒಂದು ಸಮತೋಲಿತ ಹಾಗೆ ಸರ್ವಮುಖಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ದೇಶದ ಕಟ್ಟಕಡೆಯ ರಾಜ್ಯದ ಕಟ್ಟಕಡೆಯ ಗ್ರಾಮದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಂಪನ್ಮೂಲ ಸಮವಾಗಿ ಹಂಚಿಕೆ ಆಗ್ಬೇಕು. ಹೀಗಾಗಿ ಯಾವ್ದು ಹೆಚ್ಚಿಗೆ ದುಡಿತಿದ್ಯೋ ಅವರಿಂದ ಹೆಚ್ಚಿಗೆ ತಗೊಳ್ಳೋದು, ಎಲ್ಲಿ ದುಡಿಮೆ ಕಡಿಮೆ ಇದೆಯೋ ಅವರಿಗೆ ಹೆಚ್ಚಿನ ಉತ್ತೇಜನ ಕೊಡೋದು ಇದು ಅನಿವಾರ್ಯ ಅನ್ನೋ ವಾದ ಕೂಡ ಇದೆ. ಅಂಡರ್ಸ್ಟ್ಯಾಂಡಬಲ್. ಈಗ ದಿಸ್ ಇಸ್ ರೀಜನಲ್ ಡಿಸ್ಪ್ಯಾರಿಟಿಗಳು ಆಗಬಾರ್ದು. ಯಾಕಂದ್ರೆ ಒಂದು ರಾಷ್ಟ್ರದ ಬೆಳವಣಿಗೆ ಆಗ್ಬೇಕು ಅನ್ನೋದಾದ್ರೆ ರಾಷ್ಟ್ರದ ಎಲ್ಲಾ ಭಾಗಗಳು ಬೆಳವಣಿಗೆ ಆಗ್ಲೇಬೇಕು. ಈಗ ಜಿಯೋಫಿಸಿಕಲ್ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂತ ಹೇಳಿದಾಗ ದೆನ್ ದೇರ್ ವಿಲ್ ಆಲ್ವೇಸ್ ಬಿ ಎ ಡಿಮ್ಯಾಂಡ್. ಒಂದ್ ಕಡೆ ಎಲ್ಲಿ ಬಡತನ ಇರ್ತದೆ ಅಥವಾ ಎಲ್ಲಿ ಪಾವರ್ಟಿ ಇರ್ತದೆ. ಒಂದ್ ಕಾಲದಲ್ಲಿ ನಿಮ್ಗೆ ನೆನಪಿರಬಹುದು, ಬಿಹಾರ್, ಉತ್ತರ ಪ್ರದೇಶ ಇವುಗಳನ್ನೆಲ್ಲ ಆ ಬಿಮಾರೋ ಸ್ಟೇಟ್ ಗಳನ್ನ ನಾವು ಇಂಪ್ರೂವ್ ಮಾಡ್ಲಿಲ್ಲ ಅಂದ್ರೆ they will be the reasons for India's fall. So ಆ ಒಂದು ಕಾರಣದಲ್ಲಿ ವಾಟ್ ಯು ಸೇ agreeable. ಬಟ್ ಈಗ ಆಪ್ನವ್ರು ಮಾತಾಡಿದಾಗ ಮತ್ತು ಇನ್ ಕೆಲವರು ಮಾತಾಡಿದಾಗ they beautifully analyzed it. ಏನು ನಮ್ಮ ಪ್ಯಾರಾಮೀಟರ್ಸ್, we need to change these parameters ಅಂತ. Probably for the 21st century we need to change these parameters. ಆ ಪಾಪ್ಯುಲೇಷನ್ ಅನ್ನು ನಾವು ಕಡಿಮೆ ಮಾಡಿದ್ದೇವೆ, ಅದಕ್ಕೋಸ್ಕರವಾಗಿ ನಮಗೆ ಪರ್ಸೆಂಟೇಜ್ ಕಡಿಮೆ ಬರ್ತೇವೆ. ಆಕ್ಚುಲಿ ವಿ ಹ್ಯಾವ್ ಇಂಪ್ರೂವ್ಡ್ ಅಂತ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಹೌ ಡು ವಿ ಡೂ ಇಟ್? ಇದಕ್ಕೆಲ್ಲ ತಿರ್ಗಾ ಕೂತ್ಕೊಂಡು ನಾವು ಚರ್ಚೆ ಮಾಡಿದ ನಂತರದಲ್ಲೇ ಕೂಡ ಈ ರೀತಿಯಾದಂತಹ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಬಹುದು. ಬಟ್ ಅನ್ಫಾರ್ಚುನೇಟ್ಲಿ ಇಫ್ ಪಾರ್ಲಿಮೆಂಟ್ ಇಸ್ ನಾಟ್ ರನ್ನಿಂಗ್,
And if the states don't come together, ಈಗ ಇಂಟರ್ ಸ್ಟೇಟ್ ಕೌನ್ಸಿಲ್ ಇತ್ತು, ಆ 263 ಕೂತ್ಕೊಂಡಲ್ಲಿ ಮಾತಾಡಿ ನಾವು ನಮ್ಮ ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಮಾತ್ರ ನಾವು ಹೊಸ ಪ್ಯಾರಾಮೀಟರ್ಸ್ ಗಳನ್ನ ಹಾಕೊಂಡು ವಿ ನೀಡ್ ಟು ರಿವೈಟಲೈಸ್ ಅವರ್ ಸ್ಟೇಟ್ಸ್. ಸೊ ನಮಗೆ ಡೆವಲಪ್ಮೆಂಟ್ ಗ್ರಾಂಟ್ ಗಳನ್ನ ನಾವು ಯಾವ ರೀತಿ ಬಳಸ್ತಾ ಇದೀವಿ, ನಾವು ಇವೆಲ್ಲ ಮಾತಾಡ್ತೀವಿ ಇಲ್ಲಿ ಕೂತ್ಕೊಂಡು, but if you look at the way the legislatures are functioning, whether the parliaments are functioning, ಏನ್ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ನಾವು? We are ignoring the major discussions. ಇವೆಲ್ಲ ನಾವು ಟಿವಿಯಲ್ಲಿ ಕೂತ್ಕೊಂಡು 15 ನಿಮಿಷ ಮಾತಾಡ್ಬೋದು ಅಥವಾ 1 ಗಂಟೆ ಮಾತಾಡ್ಬೋದು, ನಾವು ಎದ್ದು ಹೋಗ್ತೀವಿ. ಬಟ್ ದಿಸ್ ಇಸ್ ನಾಟ್ ಗೋಯಿಂಗ್ ಟು ರಿಸಲ್ಟ್ ಇನ್ ಎನಿ ಆಫ್ ದಿ ಡೆವಲಪ್ಮೆಂಟ್. ಎಲ್ಲಿ ಡೆವಲಪ್ಮೆಂಟ್ ಆಗಬೇಕು ಅಲ್ಲಿ ನಾವು ಮಿಸ್ಪ್ಲೇಸ್ ಪ್ರಯಾರಿಟಿಗಳನ್ನ ಇಟ್ಕೊಂಡು ಕ್ಷಮೆ ಇರ್ಲಿ, ಇಂಟರಪ್ಟ್ ಮಾಡ್ತಿದ್ದೀನಿ. ಡಿಬೇಟ್ಗಳು ಬಹುಶಃ ಯಾಕೆ ಅಂತಂದ್ರೆ ಈ ನರೇಟಿವ್ಗಳಿದೆಯಲ್ಲ, ಈ ಕಾಂಗ್ರೆಸ್ನವ್ರದ್ದು ಒಂದು ನರೇಟಿವ್, ಬಿಜೆಪಿ ಅವ್ರದ್ದು ಒಂದು ನರೇಟಿವ್, ಈ ಎರಡನ್ನೂ ಒಗ್ಗೂಡಿಸಿ ನಿಮಗ್ ಬಿಟ್ಟಿದ್ದು ಅಂತ ಹೇಳಿ ವೀಕ್ಷಕರಿಗೆ ತಲುಪಿಸೋ ಪ್ರಯತ್ನ ಅಷ್ಟೇ. ಒನ್ ಸೈಡ್ ನರೇಟಿವ್ ವಿನ್ ಆಗಬಾರ್ದು. See, I agree with the debates that we are having. Everybody is speaking exceedingly very well. But I wish they were talking in the assembly. ಎಲ್ಲಿ ನಾವು ಪಾಲಿಸಿ ಮಾಡಬೇಕಾಗಿದೆ, ಎಲ್ಲಿ ನಾವು ಚೇಂಜಸ್ ತರಬೇಕಾಗಿದೆ, ಅಲ್ಲಿ ಇಂಥ ಡಿಸ್ಕಷನ್ಸ್ ಡಿಸ್ಕೋರ್ಸಸ್ ಬೇಕಾಗಿದೆ. ಆಲ್ ದ ಬೆಸ್ಟ್ ಸರ್, ಯು ಶುಡ್ ಬಿ ದೇರ್ ಸರ್. ಇವಾಗ ನಟರಾಜ್ ಗೌಡ್ರೆ, ಈ ಸಮತೋಲಿತ ಅಭಿವೃದ್ಧಿ ಅನ್ನೋ ವಿಚಾರ, ಹಾಗಾಗೇನೆ ಯಾವ ರಾಜ್ಯಗಳಿಗೆ ಕಡಿಮೆ ಆದಾಯ ಇದೆಯೋ ಅಥವಾ ಅಲ್ಲಿ ಉತ್ಪಾದನೆ ಕಮ್ಮಿ ಇದೆಯೋ ಅಲ್ಲಿ ಕೊಡ್ತಾ ಇದೀವಿ ಅಂತ ಹೇಳಿ ನೀವು ಇದನ್ನ ಅಪೋಸ್ ಮಾಡ್ತೀರಿ. ನಾವು ದುಡಿತಿದೀವಿ, ನಮಗೆ ತಕ್ಕಂಗೆ ಕೊಡಿ ಅಂತ ಹೇಳಿ. ಬಟ್ ಈ ಸಮತೋಲಿತ ಅಭಿವೃದ್ಧಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಆಗಿದೆಯಾ ಅನ್ನೋ ಪ್ರಶ್ನೆ ಬಂದಾಗ ಸರ್, ನಿಮ್ಮದೇ ಪಕ್ಷದ ರಾಷ್ಟ್ರೀಯ ನಾಯಕರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಂತ್ಕೊಂಡು ಮಾತನಾಡಿದ್ದೇನು ಸರ್, ಮೈಸೂರು ಬೆಂಗಳೂರು ಮಾಡಬೇಡ್ರಪ್ಪ, ಇದನ್ನ ಏನಿದೆ ಅದನ್ನ ಉದ್ಧಾರ ಮಾಡಿ, ಕಲಬುರಗಿ, ಬೀದರ್, ಯಾದಗಿರಿ ಇದನ್ನೆಲ್ಲ ನೋಡಿದಾಗ ಬೆಂಗಳೂರು ಯಥೇಚ್ಛವಾಗಿ ದುಡಿತಾ ಇದೆ ಸರ್, ಕರ್ನಾಟಕವೂ ಕೂಡ ಸುಭಿಕ್ಷವಾಗಿದೆ, ಬಟ್ ಇದು ಕೂಡ ಕರ್ನಾಟಕದೇ ಭಾಗ. ಎಲ್ಲಿ ಬಂತು ಸಮತೋಲಿತ, ಎಲ್ಲಿ ಬಂತು ಆದ್ಯತೆಯ ಮೇಲಿನ ಅಭಿವೃದ್ಧಿ? ಇದು ತಾರತಮ್ಯ ಅಲ್ವಾ ಸರ್? ಈಗ ಬೆಂಗಳೂರಿನಿಂದ ದುಡ್ಡು ಹೋದ್ರೆ ಅಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಯಾಕೆ ಹೋಗ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಕೇಳಬೇಕಾಗುತ್ತೆ ನಟರಾಜ್ ಗೌಡ್ರೆ. ಖಂಡಿತ ಸ್ಮಿತಾ ಅವರೇ, ನಿಮ್ ಮಾತು ಅಕ್ಷರಶಃ ಸತ್ಯ ಇದೆ. ಖರ್ಗೆ ಸಾಹೇಬ್ ಮಾತು ಹೇಳಿದ್ದು ಅಕ್ಷರಶಃ ಸತ್ಯ ಇದೆ. ಯಾಕಂದ್ರೆ ನಾವು ಕೂಡ, ನಾವು ಬೆಂಗಳೂರಿಯನ್ ಆಗಿ ಕೂಡ ನಾವು ಅದೇ ಹೇಳ್ತಾ ಇದೀವಿ. ಯಾಕಂದ್ರೆ ಕಲಬುರಗಿ ಅಂತದ್ದು ಆ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳು ಇವಾಗ ಏನಿದಾವೆ, ಅದು ತಲತಲಾಂತರದಿಂದ ಸಾವಿರಾರು ವರ್ಷಗಳಿಂದ ಅದು ಒಂಥರ ಅನಕ್ಷರಸ್ಥ ಜಾಗವಾಗಿ ಉಳ್ಕೊಂಡಿತ್ತು. ಸ್ವತಂತ್ರ ಬಂದ ನಂತರ ಕೂಡ ಇಡೀ ರಾಜ್ಯದಲ್ಲಿ ಒಂದು ರೀತಿಯ 12-14% ಸಾಕ್ಷರತೆ ಇದ್ರೆ ಅಲ್ಲಿ ಕೇವಲ 7% ಸಾಕ್ಷರತೆ ಇತ್ತು. ಅಲ್ಲಿ ಬಡತನ ಕಿತ್ತು ತಿಂತಾ ಇತ್ತು. ಆದ್ರೆ ಇವಾಗ ಅಟ್ಲೀಸ್ಟ್ 371J ಆದ್ಮೇಲೆ ಆದ್ರೂ ಕೂಡ ಅಲ್ಲಿ 5,000 ಕೋಟಿ ರೂಪಾಯಿ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯಗಳು, ನಾನೆಲ್ಲ ಅಭಿವೃದ್ಧಿ ಆಗೋಗಿದೆ ಅಂತ ಹೇಳಲ್ಲ, ಮೂಲಭೂತ ಸೌಕರ್ಯಗಳು, ರಸ್ತೆ, ನೀರು, ಚರಂಡಿ, ಆರೋಗ್ಯ, ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಲಾಸ್ಟ್ ಇಂದ ಫಸ್ಟ್ ಇದೆ ಕಲಬುರಗಿ, ದಯಮಾಡಿ ತಮ್ಮ ಗಮನಕ್ಕೆ. ಬ್ರದರ್, ನಾನು ಗೊತ್ತು ಗುರು, ನಾನು ಅದನ್ನ ಹೇಳ್ತಾ ಇರೋದು. ನಾನು ನಿಮ್ ಮಾತೇ ಒಪ್ಕೊಂಡಿದ್ದೀನಿ. ನಾನು ಅದನ್ನ ಹೇಳ್ತಾ ಇರೋದು. ನಾವೆಲ್ಲ ಸೇರಿ ಎಲ್ಲಾ ಸರ್ಕಾರಗಳು ಶ್ರಮ ಹಾಕಿ ಅಲ್ಲಿ ಸ್ವಲ್ಪನಾದ್ರು ಮೂಲಭೂತ ಸೌಕರ್ಯಗಳು ಮತ್ತೆ ಶಿಕ್ಷಣ ಮತ್ತೆ ಈಗ ಉದ್ಯೋಗದಲ್ಲಿ ಕೂಡ ಅಲ್ಲಿ ಮೀಸಲಾತಿಯನ್ನು ಕೊಟ್ಟು ಅಲ್ಲಿ ಸಮತೋಲನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಕೇಂದ್ರ ಸರ್ಕಾರಕ್ಕೆ, ಸಾರಿ ರಿಪೀಟ್ ಮಾಡಿ ಸರ್, ಹೆಂಗೆ ಎಲ್ಲರೂ ಸೇರಿ ಎಲ್ಲರ ಪರಿಶ್ರಮ ಅಂದ್ರೆ ಬೆಂಗಳೂರಿನಲ್ಲಿರುವ ನಟರಾಜ್ ಗೌಡ್ರು, ಚಿತ್ರದುರ್ಗದಲ್ಲಿರುವ ಹನುಮಂತು, ಎಲ್ಲರ ಕಾಂಟ್ರಿಬ್ಯೂಷನ್ ಅಲ್ವಾ? ಇಲ್ಲ, ನಾನು ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅದೇ ಲಾಜಿಕ್ ದೇಶಕ್ಕೂ ಅದನ್ನ ನಾವು ಒಪ್ಕೊಂಡಿದೀವಿ. ಅದೇ ಲಾಜಿಕ್ ದೇಶಕ್ಕೆ ಲಾಜಿಕ್ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಇದೀವಿ, ನೀವು 1971 ಜನಸಂಖ್ಯೆ ಏನಿದೆ ಅದನ್ನ ಅದರ ಆಧಾರದ ಮೇಲೆ ಕೂಡ ದಯವಿಟ್ಟು ಮುಂದುವರಿಸಿ. ಯಾಕಂದ್ರೆ ನಮ್ಗೇನ್ ಮಾಡ್ತಾ ಇದ್ದಾರೆ ಇವಾಗ ಅಂದ್ರೆ, ನಾವು ಎಷ್ಟು ಅಭಿವೃದ್ಧಿ ಹೊಂದುತ್ತಾ ಇದೀವೋ ಅದಕ್ಕೆ ನಮಗೆ ವಾಪಸ್ಸು ಹಣ ಬರದಲ್ಲೇ ಕೇವಲ ಅಲ್ಲಿಗೆ ಜನಸಂಖ್ಯೆ ಜಾಸ್ತಿ ಮಾಡ್ತಾ ಇರೋ ಜಾಗಗಳಿಗೆ ಕೇವಲ ಹಣವನ್ನು ಅಲ್ಲಿಗೆ ಆಗ್ತಾ ಇದ್ರೆ, ಇಲ್ಲಿ ನಾವು ಕಷ್ಟ ಪಡ್ತಾ ಇದೀವಿ. ದಿನಕ್ಕೆ 14 ಗಂಟೆ 12 ಗಂಟೆ ಕಷ್ಟ ಪಡ್ತಾ ಇದೀವಿ. ನಾನ್ ಕೂಡ ಬೆಂಗಳೂರಲ್ಲಿ ಕಷ್ಟ ಪಡ್ತಾ ಇದೀನಿ. ನಾನ್ ಕಟ್ತಾ ಇರೋ ಟ್ಯಾಕ್ಸ್ ಗೆ ಬ್ಯಾಂಗ್ಳೂರಲ್ಲಿ ಬಿಟ್ಟು ತಗೊಂಡೋಗ್ಬಿಟ್ಟು ಬೇರೆ ಬೇರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದೀವಿ. ರಿಷಿಕ್, ಒಂದ್ ನಿಮಿಷ ಇರು ಗುರು, ಒಂದೇ ಒಂದ್ ನಿಮಿಷ ಹೇಳ್ತೀನಿ. ಕರ್ನಾಟಕದಲ್ಲಿ ನಾವು ನಾನು ಇಂಡಿವಿಜುವಲ್ ಆಗಿ ನಾನು ಕಾರ್ಪೊರೇಟ್ ಎಲ್ಲ ಕಟ್ತಾವ್ರೆ. ಬ್ರದರ್ ಕೇಳಿಸ್ಕೊಳಪ್ಪ, ಇದೇನಿದೆ ಈ ತರ ಮಾತಾಡಿದ್ರೆ ಹೆಂಗಿದೆ? ಸೆನ್ಸ್ ಇಟ್ಕೊಳ್ಬೇಕು, ಡೆಕೋರಂ ಇರ್ಬೇಕು. ನಾವು ಕರ್ನಾಟಕದಲ್ಲಿ ನಾವು ದುಡಿತಾ ಇದ್ದೀವಿ. ನಾವು ನಮ್ಮ ರಾಜ್ಯಕ್ಕೆ ನೀವು ಹೇಳಿದ್ರಲ್ಲ, ನಾವು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಿದೆ, ಕಿತ್ತೂರು ಕರ್ನಾಟಕ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ, ಬೆಂಗಳೂರಿನ ಮೂಲಭೂತ ಸೌಕರ್ಯ ಹೆಚ್ಚಿಗೆ ಮಾಡಬೇಕಾಗಿದೆ. ಈ ಸಮಯದಲ್ಲಿ ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ತೆಗೆದುಕೊಂಡು ನಮ್ಗೆ ವಾಪಸ್ ಕೊಡದಲ್ಲೇ ಇದ್ದಾಗ ನಾವ್ ಎಷ್ಟಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರ್ಬೇಕಾಗಿರೋದು ಎಷ್ಟು ಸಾವಿರ ಕೋಟಿ? ಬಾಯಿ ಬಡ್ಕೊಂತ ಕುಮಾರಸ್ವಾಮಿ ನೀನು ಬಾಯಿ ಬಡ್ಕೋತೀಯ, ಜವಾಬ್ದಾರಿ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದಿಂದ ಬರ್ಬೇಕಾಗಿರೋದು ಆಯ್ತು 20,000 ಕೋಟಿ ಅಂತ ಇಟ್ಕೊಳ್ಳೋಣ. ರಾಜ್ಯ ಉದ್ಧಾರ 20,000 ಕೋಟಿ ಇಂದರೇನಾ? ರಾಜ್ಯ ಸರ್ಕಾರಗಳು 7 ಕೋಟಿ
ಅಲ್ಲ 20,000 ಕೋಟಿ ರಾಜ್ಯ ಉದ್ಧಾರ ಆಗ್ಬಿಡುತ್ತಾ? ಒಂದ್ ನಿಮಿಷ ಯಾಕೆ ಬಾಯಿ ಬಿಡ್ಕೊತಾ ಇದೆಯಾ? ಒಂದ್ ಸೇರಪ್ಪ, ಒಂದ್ ನಿಮಿಷ ಇರ, ಬಾಯಿ ಯಾಕೆ ಬಿಡ್ಕೊಂತ ಅಲ್ಲ, ಇದೆಯಾ? ಉತ್ತರ ಕೊಡಿ, ಎಷ್ಟರ ಬಾಯಿ ಮಾತಾಡ್ತಾ ಇಲ್ಲ. ಪ್ರಶ್ನೆ ಕೇಳ್ತಿದ್ದಾರೆ ನಟರಾಜ್ ಗೌಡ್ರೆ, ನೀವು ಅಷ್ಟೇ ವ್ಯವಧಾನದಿಂದ ಉತ್ತರ ಬಾಯಿ ಕೊಡಿ. ಬಿಡ್ಕೋಬೇಡ ನೀನು. ಆಯ್ತು, ಅವ್ರ ಉತ್ತರ ಕೇಳಿಸ್ಕೊಂಡ್ಬಿಡೋಣ ಸರ್. ಮೊದಲ ಕನೆಕ್ಷನ್ ಬೇರೆ ಸರಿ ಇಲ್ಲ ಅಲ್ಲಿಂದ. ಆಯ್ತು ನಟರಾಜ್ ಗೌಡ್ರೆ ಅಂದ್ರೆ ನಾವು 7 ಕೋಟಿ ಜನಸಂಖ್ಯೆಯನ್ನು ನೋಡ್ಬೇಕಾಗಿದೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ನೋಡ್ಬೇಕಾಗಿದೆ. ನಮಗೆ ನಮ್ಮ ತೆರಿಗೆನಲ್ಲಿ ನಾವು ಇಲ್ಲಿನ ತೆರಿಗೆ ನಾವು ವಾಪಸ್ ಕೊಡಿ ಅಂತ ಕೇಳ್ತಾ ಇರೋದು. ಬರೀ ಬೆಂಗಳೂರು ಕೊಡಿ ಅಂತಲ್ಲ, ಇಡೀ ರಾಜ್ಯಕ್ಕೆ ಕೊಡಿ ವಾಪಸ್, ನಮ್ಮ ಪಾಲ್ ಕೊಡಿ ಅಂತ ಹೇಳ್ತಾ ಇರೋದು. ಹಾಗಾಗಿ ಮೂಲಭೂತ ಸೌಕರ್ಯ ಬೆಂಗಳೂರಿಗೂ ಬೇಕು, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಬೇಕು, ಸರ್. ಬಿಹಾರಕ್ಕೂ ಬೇಕು, ಕರ್ನಾಟಕಕ್ಕೂ ಬೇಕು, ಹಂಗೇನೆ ಉತ್ತರ ಪ್ರದೇಶಕ್ಕೂ ಬೇಕು, ಕರ್ನಾಟಕಕ್ಕೂ ಬೇಕು, ಜಾರ್ಖಂಡ್ಗೂ ಬೇಕು, ತಮಿಳುನಾಡಿಗೂ ಬೇಕು. ಲಾಜಿಕ್ ಅದೇ. ಎನಿವೆ, ಯದುಕುಮಾರ್ ಅವರೇ, ಬಿಜೆಪಿಯ ಮತ್ತೊಂದು ವಾದ ಏನು ಅಂತಂದ್ರೆ, ನೋಡಿ ದಕ್ಷಿಣದಲ್ಲಿ ತಮಿಳುನಾಡಾಗ್ಲಿ ಕೇರಳ ಆಗ್ಲಿ ಹೆಚ್ಚಿಗೆ ಈ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತನಾಡ್ತಿಲ್ಲ. ಕರ್ನಾಟಕ ಪದೇ ಪದೇ ಯಾಕೆ ಕೇಳ್ತಿದೆ ಅಂತಂದ್ರೆ, ಇವ್ರು ಗ್ಯಾರಂಟಿ ಕೊಟ್ಬಿಟ್ರು, ಕೈ ಖಾಲಿ ಮಾಡ್ಕೊಂಡ್ಬಿಟ್ರು. ಇವಾಗ ಗ್ಯಾರಂಟಿ ಅನ್ನೋದು ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲಲ್ಲ ಸರ್. ತಮಿಳುನಾಡಿನಲ್ಲಿ ವಿಜಯ್ ಅವರು ಎಲೆಕ್ಷನ್ ಮುಂಚೆ ಅನೌನ್ಸ್ ಮಾಡಿದ್ದು, ಇವಾಗ ಕೊಡ್ತಿರೋದು ನೋಡಿದ್ರೆ ಗಾಬರಿ ಆಗುತ್ತೆ. ಹೆಂಗ್ ಮೇಂಟೈನ್ ಮಾಡ್ತಿದ್ದಾರೆ ಫಿನಾನ್ಷಿಯಲ್ ಕಂಡೀಷನ್ಸ್ ನ ಅಂತ ಹೇಳಿ. ಗ್ಯಾರಂಟಿ ಅನ್ನೋದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಗ್ಯಾರಂಟಿಯಿಂದಾಗಿಯೇ ಬರಿದಾಗೋಯ್ತು, ಗ್ಯಾರಂಟಿಯಿಂದಾಗಿಯೇ ಅನ್ಯಾಯ ಅಂತ ಹೇಳಿ ಇವರು ಆರೋಪ ಮಾಡ್ತಿದ್ದಾರೆ. ಈ ಲಾಜಿಕ್ ಇನ್ ವರ್ಕೌಟ್ ಆಗಲ್ವಾ? ಗ್ಯಾರಂಟಿ 2023 ಗ್ಯಾರಂಟಿ ತಂದಿರೋದು 2013 ಮಾಡ್ತಾ ಇದ್ದಾರೆ. ನಿಮ್ ಪರವಾಗಿ ಕೇಳಿಸ್ಕೊಳ್ಳೋ ವ್ಯವಧಾನನೂ ತಮಗೂ ಇರ್ಬೇಕಾಗತ್ತೆ. ಆಯ್ತಾ? ನಾವು ಕೇಳ್ತಾ ಇರೋದು ಏನಂತಂದ್ರೆ, ಗ್ಯಾರಂಟಿಯಲ್ಲಿ ಯಾವ ಅವೈಜ್ಞಾನಿಕವಾಗಿ ಮಾಡಿದಂತದ್ದು, ಸತ್ತವರ ಅಕೌಂಟ್ಗೆ 113 ಕೋಟಿ ಹೋಗಿದಂತದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿ, ನೀವು ಅನುಷ್ಠಾನನೇ ಮಾಡ್ಲಿಲ್ಲ. ಸಮಿತಿಗಳು ಏನಂತಾರೆ, ಸಚಿವ ಸಂಪುಟದ ಸ್ಥಾನಮಾನ ತಗೊಂಡ್ರಿ, ಕಾರ್ ತಗೊಂಡ್ರಿ, ಇದ್ ಮಾಡಿದ್ರಿ, ಯಾವ್ದಕ್ಕೋಸ್ಕರ ಅನುಷ್ಠಾನ ಸಮಿತಿ ಆಗಿತ್ತು? 1000 ಕೋಟಿ ಹೋಯ್ತಲ್ಲ. ಇವತ್ತು 5,000 ಕೋಟಿ ಗೃಹಲಕ್ಷ್ಮಿ ಹಣ ಇವತ್ತು ಸದನದಲ್ಲಿ ಕೇಳ್ತಾ ಇದೀವಿ, ಉತ್ತರನೇ ಇಲ್ಲ. ಮತ್ತೆ ಹೇಳ್ತಾ ಇದ್ದಂಥದ್ದು ಮೇಡಮ್, ಇವಾಗ ಕೆಪೆಕ್ಸ್ ಕಳೆದ 3-4 ವರ್ಷದಿಂದ ಕ್ಯಾಪಿಟಲ್ ಫಂಡಿಂಗ್ 1.5 ಲಕ್ಷಕ್ಕಿಂತ 2 ಲಕ್ಷ ಕೋಟಿ ಆಯ್ತಲ್ಲ. ಯಾವ ಶಾಶ್ವತ ಯೋಜನೆಗೆ 1 ರೂಪಾಯಿ ಸ್ಪೆಂಡ್ ಮಾಡಿದ್ದೀರಾ ನೀವು? ನೀರಾವರಿ ಯೋಜನೆಗೆ 1 ರೂಪಾಯಿನೂ ಸ್ಪೆಂಡ್ ಮಾಡಿಲ್ಲ ನೀವು. ಅದರಲ್ಲಿ ಹೇಳ್ಬೇಕಾಗುತ್ತೆ ಜನಕದಲ್ಲಿ. ಆಮೇಲೆ ಕೇಂದ್ರದಲ್ಲಿ ಮೇಡಮ್, ಅವಾಗ AK ಆಂಟೋನಿ ಡಿಫೆನ್ಸ್ ಮಿನಿಸ್ಟರ್ ಆಗಿದೆ, ಹೇಳ್ತಾ ಇದ್ದಂಥದ್ದು, ದ ಬಾರ್ಡರ್ ಸ್ಟೇಟ್ಸ್ ನ ನಾಟ್ ಡೆವಲಪ್ ಮಾಡೋದೇ ಡೆವಲಪ್ಮೆಂಟ್ ಅಂತೆ. ಯಾವ ನಮ್ಮ 7 ಸಿಸ್ಟರ್ಸ್, ಅರುಣಾಚಲ ಪ್ರದೇಶ ಆಗ್ಬೋದು, ಏನೇನು ಈಶಾನ್ಯ ಭಾಗದ ರಾಜ್ಯಗಳಿರ್ತವೋ, ಇವತ್ತು ಕೂಡ ಈಶಾನ್ಯ ಭಾರತ ರಾಜ್ಯಗಳಿಗೆ 18,000 ವಿಲೇಜಸ್ಗೆ ಎಲೆಕ್ಟ್ರಿಫಿಕೇಶನ್ ಆಗಿದಂಥದ್ದು ಮೋದಿ ಸರ್ಕಾರ ಬಂದಾದ್ಮೇಲೆ. ಮತ್ತೆ ಇವರ ಪ್ರಧಾನಮಂತ್ರಿಗಳು ಹೇಳಿದ್ದು, ದ ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಶುಡ್ ಬಿ ಗೋನ್ ಟು ದ ಪರ್ಟಿಕ್ಯುಲರ್ ಕಮ್ಯುನಿಟಿ, ಅದು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದವರು ಸಮಗ್ರವಾಗಿ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತಾರೆ ಮೇಡಮ್ ಅದಲ್ಲಿ ಯಾವ? ಆಮೇಲೆ ಕಲಬುರಗಿ ಬಗ್ಗೆ ಮಾತಾಡ್ತಾ ಇದ್ರು ರೇ, ಕಲ್ಯಾಣ ಕರ್ನಾಟಕದ ಬಡತನ ಹೋಗ್ಲಿಲ್ಲ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಡತನ 50 ವರ್ಷದಿಂದ 9 ಬಾರಿ ಗೆದ್ರು ಕೂಡ ಅವರ ಬಡತನ ನೀಗಿದೆ ಹೊರತು ಅಲ್ಲಿನ ಜನರ ಬಡತನ ನೀಗಿಲ್ಲ. ಇವತ್ತು ಕೂಡ ಯಾವುದೇ ಇಂಡೆಕ್ಸ್ ಅಲ್ಲಿ ತಗೊಂಡ್ರು ಅದು ಕಳಲೆ ಇರುವಂತದ್ದು ಇದೇ ಕಾಂಗ್ರೆಸ್ಸಿನ ಅಭಿವೃದ್ಧಿ. ಆದ್ರೆ ಮಲ್ಲಿಕಾರ್ಜುನ್ ಅವರ ಅಭಿವೃದ್ಧಿ ಅವ್ರು ಬೇರೆಯವ್ರ ಬಗ್ಗೆ, ರಾಜ್ಯದ ಬಗ್ಗೆ ಮಾತಾಡುವಂತದ್ದು ಇರುತ್ತೆ ಮೇಡಮ್. ಇನ್ನೊಂದು 6,000 ಕೋಟಿ ಕರ್ನಾಟಕಕ್ಕೆ ಅನುದಾನ ಕೊಟ್ಟಾಗಿದೆ. ಕಲಬುರಗಿನಲ್ಲಿ 267 ಗ್ರಾಮ ಪಂಚಾಯತ್ಗಳಲ್ಲಿ ಇದನ್ನ ಲಾಗೂ ಮಾಡಬೇಕು ಅಂತ ಇದಾಗಿರುವಂತದ್ದು. ಅಂದ್ರೆ ಇಂಪ್ಲಿಮೆಂಟೇಷನ್ಸ್ ಎಲ್ಲ ಆಗ್ತಿದೆ ಹೇಳಿ. ಯಾರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವ್ರ ಜಿಲ್ಲೆಲೇನೆ 267 ಗ್ರಾಮ ಪಂಚಾಯತ್ ಇಲ್ಲ ಆಗಿರುವಂತದ್ದು. ಸೊ ಯಾವ ತಾರತಮ್ಯ ಹೇಳ್ಬೇಕಾಗುತ್ತೆ? ದಿನೇಶ್ ಅವರೇ, ನಮ್ಮ ರಾಜ್ಯಕ್ಕೆ ಬರ್ತಾ ಇರುವ ಹಣದ ಒಟ್ಟು ಪ್ರಮಾಣ ನೋಡಿದಾಗ ಕಳೆದ ವರ್ಷಕ್ಕಿಂತ ಈ ಬಾರಿ ಜಾಸ್ತಿ ಆಗಿದೆ ಅನ್ನೋ ಲೆಕ್ಕವನ್ನ ಕೇಂದ್ರ ಸರ್ಕಾರ, ಇಲ್ಲಿರುವ ಬಿಜೆಪಿ ನಾಯಕರು ಕೊಡ್ತಿದ್ದಾರೆ. ಕಳೆದ ಬಾರಿ 51,876 ಕೋಟಿ ಇತ್ತು, ಈ ಬಾರಿ 63,049 ಕೋಟಿ ಆಗ್ತಾ ಇದೆ. ಅಲ್ಲಿಗೆ ತಾರತಮ್ಯ ಅಥವಾ ಅನ್ಯಾಯ ಅಲ್ಲ, ನಾವು ಇನ್ನೂ ಕೂಡ ಪ್ರೋಗ್ರೆಸ್ಸೇ ಮಾಡ್ತಾ ಇದ್ದೀವಿ ಅನ್ನೋ ವಾದ ಇದೆ ಮೇಡಮ್. ಈಗ ಕೇಂದ್ರ ಸರ್ಕಾರ ಮೊದಲಿಂದ ನಮಗೆ ಏನು 15th ಫೈನಾನ್ಸ್ ಕಮಿಷನಿಂದನೇ ನಮಗೆ ಹಣವನ್ನು ಕಡಿತ ಮಾಡ್ಕೊ ಬಂದಿದ್ದಾರೆ. ಇದ್ರ ಜೊತೆಗೆ ಇವತ್ತು ನಾವು ಒಂದು UPSCನಲ್ಲಿ ಒಂದು ಕ್ವಶನ್ ಇದೆ, ಸೌತ್ ಇಂಡಿಯಾ ವರ್ಸಸ್ ನಾರ್ತ್ ಇಂಡಿಯಾ ಅಂತ. ನಾನೇನು ಹೇಳ್ತಾ ಇಲ್ಲ. ಎಕನಾಮಿ ಬಗ್ಗೆ ಹೇಳಿದಾಗ ಸೌತ್ ಇಂಡಿಯಾ ಎಕನಾಮಿ ಈಸ್ ಈಕ್ವಲ್ ಟು ಸ್ವಿಟ್ಜರ್ಲ್ಯಾಂಡ್ ಎಕನಾಮಿಗೆ ಸಮ ಆಗುತ್ತೆ. ಅಂದರೆ ನಮ್ಮ ಎಕನಾಮಿ ಆ ಲೆವೆಲಲ್ಲಿದ್ದು ಕೂಡ ಇವತ್ತು ನಾವು ಬಡತನದಲ್ಲಿ ಬದುಕ್ತಾ ಇದೀವಿ ಸೌತ್ ಇಂಡಿಯನ್ಸು. ಯಾಕಂದ್ರೆ ಈ ದುಡ್ಡುಗಳು ನಾರ್ತ್ ಇಂಡಿಯಾಕ್ಕೆ ಹೋದ್ರೂ ಕೂಡ ಅಲ್ಲಿ ಸದ್ಬಳಕೆ ಆಗ್ತಾ ಇಲ್ಲ. ಇವಾಗ ನೋಡಿ, ಬಿಹಾರದಲ್ಲಿ ಒಂದು 1,700 ಕೋಟಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗೋಯ್ತು. 1,700 ಕೋಟಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಯ್ತು. 1-2 ವರ್ಷದಲ್ಲಿ ಸುಮಾರು 30 ಬ್ರಿಡ್ಜ್ UP ಮತ್ತೆ ಬಿಹಾರದಲ್ಲೇ ಕೊಲ್ಯಾಪ್ಸ್ ಆಗಿದಾವೆ. ಅವಕ್ಕೆಲ್ಲ ದುಡ್ಡು ಹೋಗಿದ್ದು ನಮ್ಮಿಂದಾನೆ. ಮತ್ತೆ ಇವತ್ತು ಕೂಡ 12 ವರ್ಷ ಆಗಿದೆ ಅಲ್ಲೆಲ್ಲ. ಇವತ್ತು ಏನು ಬಿಮಾರು ರಾಜ್ಯಗಳಲ್ಲಿ BJPನೇ ಆಡಳಿತದಲ್ಲಿದೆ. ಇವತ್ತು ಅಲ್ಲಿ ಲಿಟ್ರಸಿ ರೇಟ್ ತಗೊಂಡ್ರೆ 61%, 62% ಇದೆ. ಅಲ್ಲೂ ಕೂಡ ಇವತ್ತು ಅವರು ಎಂಪ್ಲಾಯ್ಮೆಂಟ್ಗೆ ಇವತ್ತು ಹೊರ ರಾಜ್ಯಗಳನ್ನ ನಂಬ್ಕೊಂಡಿದ್ದಾರೆ. ಮೊನ್ನೆ ಪ್ರಶಾಂತ್ ಕಿಶೋರ್ ಒಂದು ಮಾತು ಹೇಳಿದ್ರು ಬಿಹಾರದಲ್ಲಿ, ಏನಂತ ಅಂದ್ರೆ, ಯಾಕೆ ಬಿಮಾರು ರಾಜ್ಯಗಳಲ್ಲಿ ಹೆಲ್ತ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ, ಇಲ್ಲಿನ ಮ್ಯಾನ್ ಪವರ್ಗಳನ್ನ ಏನು ಗುಜರಾತ್ಗೆ
ಮಹಾರಾಷ್ಟ್ರಗೆ ಇಂಥ ಕಡೆಗೆ ಬಳಸ್ಕೊಳ್ಳೋಕೋಸ್ಕರ ಈ ಬಿಮಾರು ರಾಜ್ಯಗಳನ್ನ ಹಾಗೆ ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ನೀವು ಸ್ಕೂಲ್ ಟೀಚರು ಅಂತ ಒಂದು ಇದು CJP ಅವರು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವ ಸ್ಕೂಲ್ಗಳಿಗೆ ಹೋಗಿ ಉತ್ತರ ಪ್ರದೇಶ, ಬಿಹಾರ, UP, ಮಧ್ಯಪ್ರದೇಶಗಳಲ್ಲಿ ಒಂದು ಟಾಯ್ಲೆಟ್ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಒಂದು ಏನಿಲ್ಲ. ಅಂದ್ರೆ ಇವತ್ತು ಈ ಎಂಪ್ಲಾಯ್ಮೆಂಟ್ ಮೇಡಮ್, ಎಕಾನಮಿ ಇಂಪ್ಲಿಮೆಂಟ್ ಆಗೋದು, ನಮ್ಮ ಎಜುಕೇಶನ್ ಇಂಪ್ಲಿಮೆಂಟ್ ಆದ್ಮೇಲೆ ನಮ್ಮ ಎಕಾನಮಿ ಆಗ್ಬೋದು, ಪ್ರತಿಯೊಂದು ಇಂಪ್ಲಿಮೆಂಟ್ ಆಗೋದು. ಇವತ್ತಿಗೂ ಕೂಡ ಬರ್ತ್ ಕಂಟ್ರೋಲ್ ಇಲ್ಲ. ಉತ್ತರ ಪ್ರದೇಶದಲ್ಲಿ 6 ಮಕ್ಕಳು 7 ಮಕ್ಕಳು ಮಾಡ್ಕೊಂಡು ಕೂತಿದ್ದಾರೆ. ಮೊನ್ನೆ ಇವತ್ತು ಯಾವ ಲೆಕ್ಕಕ್ಕೆ ಬಂದಿದ್ದಾರೆ ಅಂದ್ರೆ 59% ಜನಕ್ಕೆ ಅನಿಸ್ತಾ ಇದೆ. ಯೂಶಲಿ ಕ್ವಿಕ್ಲಿ ಸರ್ 10 ಸೆಕೆಂಡ್. ಕಾಂಗ್ರೆಸ್ನ ಅಧಿನಾಯಕ ಆಗಿರುವಂತಹ ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಬೆರೆಯಲ್ಲಿ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ರೆಪ್ರೆಸೆಂಟ್ ಮಾಡ್ತಿರೋ ಕಲಬುರಗಿ ಏನಿದೆ, ಇದು ನಿಮಗೆ ಭಾರತದ ಇತಿಹಾಸದಲ್ಲೇ ಇವತ್ತಿಗೂ ಲಾಸ್ಟ್ ಇಂದ ಫಸ್ಟ್ ಇರುವಂತಹ ಅಭಿವೃದ್ಧಿಗಳು. ಇದು ಕಾಂಗ್ರೆಸ್ ಅಭಿವೃದ್ಧಿ ಕಂಟೆಂಟ್ ಆಯ್ತು ಸರ್, ಥ್ಯಾಂಕ್ ಯು. ಎನಿವೆ, ಸಮತೋಲಿತ ಸಮಗ್ರ ಅಭಿವೃದ್ಧಿ ಅನ್ನೋದು ರಾಜ್ಯಕ್ಕೆ ಮಾತ್ರವಲ್ಲ, ದೇಶಕ್ಕೆ ಸೀಮಿತವಾಗಿಯೂ ಆಗಬೇಕು ಅಂತಂದಾಗ ಹೆಚ್ಚು ದುಡಿತಿರೋರ್ಗೆ ಹೆಚ್ಚು ಹೊರೆ ಅನ್ನೋ ರೀತಿಯದ್ದು ಅನಿವಾರ್ಯ ಆಗಿಬಿಡುತ್ತಾ. ಹಿಂಗಾದಾಗ್ಲೂ ಕೂಡ ಅನ್ಯಾಯ ಅನ್ನೋ ಹಂತಕ್ಕೆ ಆ ಹೊರೆ ಹೋಗದೆ ಇರೋ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋದು ಕೇಂದ್ರಕ್ಕೆ ಬಂದಾಗ ಕೇಂದ್ರ ಸರ್ಕಾರದ್ದು, ರಾಜ್ಯಗಳಿಗೆ ಬಂದಾಗ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಆಗುತ್ತೆ. ಆ ಹೊಣೆಗಾರಿಕೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಾ ಹೋಗ್ಲಿ, ವಿರೋಧ ಪಕ್ಷಗಳಿಗಿರುವ ವಿರೋಧಕ್ಕೆ ಸಮಾಧಾನಕರ ಉತ್ತರ ಸಿಗಲಿ ಅಂತ ಆಶಿಸ್ತಾ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.